ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೆ ನನ್ನ ಆತ್ಮಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತಾ, ಮಹಾವತಾರ್ ಬಾಬಾಜಿ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ಪ್ರಭಾವತಿ ಅಮ್ಮನವ್ರಿಗೆ ಕೂಡ ನನ್ನ ಆತ್ಮಪೂರ್ವಕ ನಮಸ್ಕಾರಗಳನ್ನ ತಿಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ದಿನ ನಾವು ತುಂಬಾ ಅದ್ಭುತವಾದ ವಿಚಾರಗಳನ್ನ ನಾವು ತಿಳಿದುಕೊಂಡ್ವಿ ಮಾಸ್ಟರ್ಸ್. ಒಂದು ಬೇರೆ ಡೈಮೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನ ನಮ್ಗೆ ತಿಳಿಸಿದ್ರು. ಸಿರಿಯನ್ ಬಾಬಾಜಿ ಸಮಾನಾಂತರ ಜೀವನದ ಅಸ್ತಿತ್ವ ಅನ್ನುವ ಒಂದು ಟಾಪಿಕ್ ಮುಖಾಂತರ ನಮ್ಗೆ ತಿಳಿಸಿದ್ರು. ಅಲ್ಲಿನ ಒಂದು ರೀತಿ ನೀತಿ ಹೇಗಿರುತ್ತೆ, ಅಲ್ಲಿ ಯಾವ ತರ ಇರ್ತಾರೆ ಅವರೆಲ್ಲ, ಆಮೇಲೆ ಪಿರಮಿಡ್ ಬಗ್ಗೆ ತಿಳಿಸಿದ್ರು. ಆಮೇಲೆ ಯಾವ ತರ ಅವರು ಟೆಕ್ನಾಲಜಿಯಿಂದ ಅವರು ತುಂಬಾನೇ ಒಂದು ಫಾರ್ವರ್ಡ್ ಇದ್ದಾರೆ, ತುಂಬಾ ಡೆವಲಪ್ಡ್ ಆಗಿದ್ದಾರೆ. ಆ ಒಂದು ಗ್ರಹದ ಜನ ಅವರ ಒಂದು ರೀತಿ ನೀತಿ ಹೇಗೆ ಎಲ್ಲ ತಿಳಿಸ್ತಾ ಬಂದ್ರು. ಹಾಗೆ ಅವರ ಒಂದು ಟೆಕ್ನಿಕಲಿ ಅವರು ಯಾವ ತರಹದಲ್ಲಿ ಗ್ರೋತ್ ಆಗಿದ್ದಾರೆ ಅಂದ್ರೆ ಆ ಗ್ರೋತ್ ಅನ್ನ ಅವರು ಒಂದು ಅವರ ಗ್ರಹದ ಒಂದು ಬೆಳವಣಿಗೆಗೋಸ್ಕರ ಅದನ್ನ ಮೀಸಲಾಗಿಟ್ಟಿದ್ದಾರೆ. ಅಂದ್ರೆ ಈಗ ಇಲ್ಲಿ ನಾವು ಅಟ್ ಪ್ರೆಸೆಂಟ್ ಇಲ್ಲಿ ನಮ್ಮ ಒಂದು ಗ್ರಹದಲ್ಲಿ ಅಂದ್ರೆ ಈ ಒಂದು ಭೂಮಿಯಲ್ಲಿ ಒಂದು ಟೆಕ್ನಿಕಲ್ ಎಷ್ಟು ಒಂದು ಅಭಿವೃದ್ಧಿ ಹೊಂದಿದೀವಿ ಅಂದ್ರೂ ಕೂಡ ಅದನ್ನ ಕೇವಲ ಒಳ್ಳೇದಕ್ಕಷ್ಟೇನೆ ಯೂಸ್ ಮಾಡದೆ ನಮ್ಮ ಒಂದು ಕೆಟ್ಟದಕ್ಕೆ ಅಂದ್ರೆ ನಮ್ಮ ಒಂದು ಅಳಿವಿಗೂ ನಾವೇ ಒಂದು ಕಾರಣವಾಗಿ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಈ ಮನುಷ್ಯ ಅದೇ ಮಾಡ್ತಿರೋದಲ್ವಾ, ಈ ಮಾನವ ಕುಲದಲ್ಲಿ ಆ ಮನುಷ್ಯ ಅದೇ ಮಾಡ್ತಾರೆ. ಈಗ್ಲೂ ಜಸ್ಟ್ ನೋಡ್ತಾ ಇರ್ಬೋದು, ಒಂದು ಉದಾಹರಣೆ ಆಗಿ ಒಂದು ಯುದ್ಧ ಕೂಡ ನಡೀತಾ ಇದೆ ಅಲ್ವಾ. ಆ ಯುದ್ಧದಲ್ಲಿ ಹೇಗ್ ನಡೀತಾ ಇದೆ, ಅದೇ ಟೆಕ್ನಿಕ್ ಅದನ್ನೇ ಒಂದು ಫಾರ್ವರ್ಡ್ ಆಗಿದ್ದಾರೆ, ಎಲ್ಲ ಮನುಷ್ಯ ಗ್ರೋತ್ ಆಗಿದ್ದಾನೆ. ಆದ್ರೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇರೋದು ತನ್ನ ನಾಶಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಆದ್ರೆ ಅವರು ಅಲ್ಲಿ ನಮಗ್ ತಿಳಿಸಿದ್ದು ಅದನ್ನ ನಮ್ಮ ನಾಶಕ್ಕೆ ನಾವು ಯೂಸ್ ಮಾಡ್ಕೊಡಕ್ಕೆ ಅದನ್ನ ನಾವು ಕಂಡಿಡ್ದಿಲ್ಲ, ನಮ್ಮ ಒಂದು ಗ್ರೋತಿಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದನ್ನ ತುಂಬಾನೇ ಸ್ಪಷ್ಟವಾಗಿ ನಿನ್ನೆ ತಿಳಿಸಿದ್ರು. ಸಫೋನ್ ಅನ್ನೋ ವ್ಯಕ್ತಿಯ ಮುಖಾಂತರ ಅಂದ್ರೆ ಬಾಬಾಜಿನೇ ಸಫೋನು, ಆ ಒಂದು ಸಿರಿಯನ್ ಮಾಸ್ಟರ್, ಆ ನಾಯಕ, ಅವರು ಕೂಡ ಅಲ್ಲಿ ಬಾಬಾಜಿ ಹೋಗಿ ಅವರಲ್ಲಿ ಮಿಂಗಲ್ ಆಗ್ತಾರೆ. ಅಲ್ಲಿಂದ ಬಂದು ನೆಕ್ಸ್ಟ್ ಮತ್ತೆ ಅವರು ಕೈಲಾಸದ ಕಡೆಗೆ ತಮ್ಮ ಪಯಣವನ್ನ ಬೆಳೆಸ್ತಾರೆ. ಅಲ್ಲಿಗೆ ಈ ಒಂದು ರೀಡಿಂಗು ಕಂಪ್ಲೀಟ್ ಆಗಿತ್ತು ನಿನ್ನೆ ದಿನ. ಈ ದಿನದಲ್ಲಿ ರೀಡಿಂಗ್ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಆತ್ಮದ ಕಾರ್ಯ ಅಂದ್ರೆ ಯಾವ ಯಾವ ಸೋಲ್ ಜೊತೆಗೆ ಹೇಗೆ ಹೇಗೆ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ. ಬಾಬಾಜಿ ಅವರು ಬೆಳಕಿನ ಕಾರ್ಯಕರ್ತರ ಜೊತೆಗೆ ಹೇಗೆ ಕಾರ್ಯ ಮಾಡುತ್ತಿದ್ದರು ಎಂಬುದನ್ನ ತಿಳಿಯಲು ಕೆಲವು ಕಥೆಗಳನ್ನ ಹೇಳಿದರು. ಈ ಕಥೆಗಳನ್ನ ನಾನು ನನ್ನನ್ನು ಮಾಧ್ಯಮವನ್ನಾಗಿಸಿಕೊಂಡು ನನ್ನ ಮುಖಾಂತರ ಬೆಳಕಿನ ಕಾರ್ಯವನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅಂದ್ರೆ ಯಾವ ತರಹದಲ್ಲಿ ಇವರ ಒಂದು ಇವರ ಒಂದು ಮಾಧ್ಯಮವಾಗಿ ಯಾವ ತರಹದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂತ ಅದರಲ್ಲಿ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಯಾವ ಒಂದು ಸ್ಟೋರಿ ಅಂದ್ರೆ ಇವರ ಒಂದು ಹುಟ್ಟೂರಾದ ಒಂದು ತಮಿಳ್ನಾಡು, ಅಲ್ಲಿ ಒಂದು ಚಿದಂಬರನಿಂದ ನಾನು ನನ್ನ ಬೆಳಕಿನ ಕಾರ್ಯವನ್ನ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ಚಿನ್ಮಯ ಅನ್ನುವ ವ್ಯಕ್ತಿ ತನ್ನ ಹುಟ್ಟೂರಿನ ಕೆಲಸದ ನಿಮಿತ್ತ ಬಂದಿದ್ದ ಆತ. ಅವನೊಬ್ಬ ತುಂಬಾ ಕರುಣಾಳು ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಹೆಂಡತಿ ಇಬ್ಬರು ಮಕ್ಕಳಿದ್ರು. ಅವನಿಗೆ ವ್ಯಾಪಾರದಲ್ಲಿ ತುಂಬಾನೇ ನಷ್ಟ ಅನುಭವಿಸ್ತಾ ಇರ್ತಾನೆ, ತುಂಬಾ ದುಃಖಿತನಾಗಿರ್ತಾನೆ. ಅವನು ಕೂಡ ತುಂಬಾ ಅಸಂತೋಷಗೊಂಡಿದ್ದ. ಸಹಜವಾಗಿ ವ್ಯಾಪಾರದಲ್ಲಿ ಆದಾಗ ಸಂತೋಷ ಇರುತ್ತಾ ಇಲ್ಲ ತಾನೆ, ಅಸಂತೋಷದಿಂದ ಇರ್ತಾನೆ, ತುಂಬಾ ಚಿಂತಿತನಾಗಿರ್ತಾನೆ, ಅವನೊಂಥರ ವೀಕಲ್ಲಿ ಕೂಡ ಇರ್ತಾನೆ. ಆಗ ತನ್ನ ಒಂದು ಬಿಸ್ನೆಸ್ ಬಗ್ಗೆನೇ ತುಂಬಾ ಚಿಂತಿತನಾಗಿರ್ತಾನೆ. ಆಗ ಅವನಿಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಅವನ ಆತ್ಮದ ಬೆಳವಣಿಗೆ ಮತ್ತು ಅವನ ಮನಸ್ಸು ಪ್ರಶ್ನೆಗಳಿಂದ ತುಂಬಿ ಹೋಗಿತ್ತು. ಮುಖ್ಯವಾಗಿ ಅವನ ಒಂದು ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೂಡ ಇತ್ತು. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಸರಿಯಾಗಿದ್ದೀನ, ಸರಿಯಾದ ಜೀವನ ನಡೆಸ್ತಾ ಇದ್ದೀನ, ನನ್ನ ಜೀವನವನ್ನ ಹೇಗೆ ಸಾರ್ಥಕ ಮಾಡಿಕೊಳ್ಳಿ, ಹೇಗೆ ಸರಿಯಾದ ಮಾರ್ಗವನ್ನ ಹುಡುಕ್ಲಿ ಅಂತ ಎಷ್ಟೊಂದು ಪ್ರಶ್ನೆಗಳು ಆತನಿಗೆ ಕಾಡ್ತಾ ಇರುತ್ತೆ. ಆಗ ದೇವರಲ್ಲಿ ಮೊರೆ ಇಡ್ತಾನೆ, ಪ್ರೀತಿಯ ದೇವರೇ, ದಯವಿಟ್ಟು ನನಗೆ ಸರಿಯಾದ ಮಾರ್ಗವನ್ನ ತೋರಿಸು, ಇಲ್ಲವಾದರೆ ನಾನು ದಿನ ಕಳೆದಂತೆ ತುಂಬಾನೇ ಅಶಕ್ತನಾಗ್ತೀನಿ, ದುಃಖಿತನಾಗ್ತೀನಿ, ನನ್ನನ್ನ ಇದೇ ತರ ಮುಂದುವರಿಯೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನನ್ನ ವ್ಯಾಪಾರ ಕೂಡ ತುಂಬಾನೇ ಒಂದು ಲಾಸ್ ಅಲ್ಲಿದೆ. ಈ ತರ ಎಲ್ಲ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾನ. ಆಗ ಅವನ ಈ ಒಳದನಿಯ ಕರೆಯನ್ನ ಕೇಳಿಸಿಕೊಂಡು ಮತ್ತು ಜೊತೆಗೆ ನಿಕಟವಾಗಿ ಕಾರ್ಯ ಮಾಡಿ ಅವನಿಗೆ ಸಹಾಯ ಮಾಡಿದೆ. ಅಂದ್ರೆ ಆ ವ್ಯಕ್ತಿಗೆ ಈ ತರಹದ ಒಂದು ಒಳಧ್ವನಿಯನ್ನ ಕೇಳಿಸ್ಕೊಂಡು ಆ ವ್ಯಕ್ತಿಗೆ ಇವರು ಮಹಾವತಾರ್ ಬಾಬಾಜಿ ಅವರು ಸಹಾಯ ಮಾಡ್ತಾರೆ. ಚಿನ್ಮಯನು ಒಂದು ದೇವಸ್ಥಾನದ ಹೊರಗೆ ಒಂಟಿಯಾಗಿ ಮೌನವಾಗಿ ಕೂತ್ಕೊಂಡಿದ್ದ. ಆಗ ಬಾಬಾಜಿ ಒಬ್ಬ ಯೋಗಿಯ ರೂಪದಲ್ಲಿ ಅವನ ಎದುರಿಗೆ ಪ್ರತ್ಯಕ್ಷ ಆಗ್ತಾರೆ. ನೀನ್ ಯಾಕೆ ಈ ತರ ದುಃಖದಲ್ಲಿ ಇದ್ದೀಯ ಅಂತ ಕೇಳ್ತಾರೆ. ಅವಾಗ ಆತ ಕಾಲಿಗಳಿಗೆ ನಮಸ್ಕಾರ ಮಾಡ್ತಾ, ನಾನು ಆಂತರಿಕ ಸಂತೋಷವನ್ನ ಹುಡುಕ್ತಾ ಇದ್ದೀನಿ. ನೋಡಿ ಎಂತ ಅದ್ಭುತವಾದ ಮಾತು. ಎಲ್ಲರೂ ಕೂಡ ದುಡ್ಡು ಅಥವಾ ಆಸ್ತಿ ಪಾಸ್ತಿ ಅಥವಾ ಏನಾದ್ರು ಈ ತರ ಎಲ್ಲ ಕೇಳ್ತಾ ಇರ್ತಾರೆ. ಆದ್ರೆ ಆತ ಕೇಳೋದು ಆಂತರಿಕ ಸಂತೋಷವನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ.
ಈ ಜೀವನ ಸಾರ್ಥಕವಾಗಬೇಕು, ನನಗೆ ಪ್ರತಿಯೊಂದು ಕೂಡ ಕೆಲಸಕ್ಕೆ ಬಾರದ್ದು, ಉದ್ದೇಶವಿಲ್ಲದ್ದು ಎಂದೆನಿಸುತ್ತದೆ. ನನ್ನ ಗುರಿಯನ್ನು, ನನ್ನ ಮಾರ್ಗವನ್ನು ತಿಳಿಯಲು ಅಸಮರ್ಥನಾಗಿದ್ದೇನೆ. ಅಂದ್ರೆ ಅವ್ರು ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಇರುತ್ತಲ್ವಾ, ಆ ಒಂದು ಉದ್ದೇಶ, ಗುರಿ ಇರುತ್ತಲ್ಲ, ಅದನ್ನ ತಿಳಿಯೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಆಗ ಯೋಗಿ ಹೇಳ್ತಾರೆ, ಪ್ರೀತಿಯ ಮಗುವೆ, ನೀನು ಸತ್ಯವಾದ ಮಾರ್ಗದ ಸಮೀಪವೇ ಇದ್ದೀಯಾ? ಹಾಗಂತ ನಾನು ಹೇಗೆ ತಿಳಿದುಕೊಳ್ಳಿ ಅಂತ ಆತ ಪ್ರಶ್ನೆ ಕೇಳ್ತಾನೆ. ಕಣ್ಗಳನ್ನ ಮುಚ್ಚಿಕೋ. ಚಿನ್ಮಯ ಕಣ್ಣುಗಳನ್ನ ಮುಚ್ಚಿಕೊಂಡು ಬಾಬಾಜಿ ತನ್ನ ಹೆಬ್ಬೆರಳಿನಿಂದ ಚಿನ್ಮಯನ 3ನೇ ಕಣ್ಣನ್ನ ಮುಟ್ಟಿದರು. ದಟ್ಸ್ ಮೀನ್ ಮೂರನೇ ಕಣ್ಣು ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಬರುವ ಒಂದು ದಿವ್ಯ ನೇತ್ರ. ಆ ದಿವ್ಯ ನೇತ್ರವನ್ನು ಸ್ಪರ್ಶ ಮಾಡ್ತಾರೆ. ಆ ಹೆಬ್ಬೆರಳಿನ ಮುಖಾಂತರ ಈ ತರದಲ್ಲಿ ಸ್ಪರ್ಶ ಮಾಡ್ತಾರೆ. ಚಿನ್ಮಯನಿಗೆ ಅವನ ದೇಹದಲ್ಲಿ ಅಪಾರವಾದ ಚೈತನ್ಯ ಶಕ್ತಿ ಅನ್ನೋದು ತುಂಬಾನೇ ಸಖತ್ತು ಒಂದು ವೈಬ್ರೇಷನ್ ಅನ್ನೋದು ಆಗ್ತಾ ಇರುತ್ತೆ. ಅವಾಗ ಆ ಪ್ರಕಾಶಮಾನವಾದ ಬೆಳಕುದು ಕ್ರಮೇಣವಾಗಿ ಬಾಬಾಜಿಯವರ ಮುಗುಳ್ನಗೆಯ ಮುಖವಾಗಿ ಬೆಳಗಿದ್ದನ್ನು ಕಂಡನು. ನೀನು ನನ್ನೆಡೆಗೆ ಬಂದಿದ್ದೀಯ, ನಾನು ನಿನ್ನ ಆತ್ಮದ ಕಾಳಜಿಯನ್ನ ವಹಿಸುತ್ತೇನೆ ಅಂತ ಬಾಬಾಜಿಯವರು ಆತನ್ಗೆ ಹೇಳ್ತಾರೆ. ಆ ಚಿನ್ಮಯ ಆ ತರ ಕಂಡ ಆ ದೃಶ್ಯವನ್ನ, ಆ ಚೈತನ್ಯ ತುಂಬಿ ತುಳುಕ್ತಾ ಇರುತ್ತೆ. ಆ ದೃಶ್ಯವನ್ನ ನೋಡಿದ ಮೇಲೆ ಅವನು ತುಂಬಾನೇ ಮುಗುಳ್ನಗೆಯಿಂದ ಆ ಸಂತೋಷವಾಗಿ ಬಾಬಾಜಿಯವರೊಡನೆ ಸಂಭಾಷಣೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಮನಸ್ಸಿನ ಮುಖಾಂತರವಾಗಿ, ಅಂದ್ರೆ ಈಗ ಹೇಗೆ ನಾವು ಮಾತಾಡ್ತಿದೀವಿ ಈ ತರ ಸಂಭಾಷಣೆ ಮಾಡ್ತಾರಲ್ಲ, ಯಾವಾಗ್ಲೂ ಆತ ಸಂಭಾಷಣೆ ನಡೆಸ್ತಾ ಇರ್ತಾನೆ. ಮನಸ್ಸಿನಿಂದ ಸಂಭಾಷಣೆ ಅಂದ್ರೆ ಮೌನವಾಗಿ ಇರ್ತಾನೆ, ದೈಹಿಕವಾಗಿ ಮನಸ್ಸಿನಿಂದ ಮಾತಾಡ್ತಾ ಇರ್ತಾನೆ. ಮಾತಾಡ್ತಾ ತನ್ನ ಏನೇ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಇಲ್ಲಿ ದೃಶ್ಯ 2 ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಸೀನ್ 2. ಒಂದು ಸಲ ಚಿನ್ಮಯನು ತನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಮಹತ್ವವಾದ ಕಾರ್ಯ ನಿಮಿತ್ತ ಹೋಗ್ತಾ ಇರ್ತಾನೆ. ಆದ್ರೂ ಅವನ ಹೃದಯದಲ್ಲಿ ತೀವ್ರವಾದ ತುಮುಲ ತುಂಬಿಕೊಂಡಿತ್ತು. ಅವನ ಒಳಧ್ವನಿ ಹೇಳ್ತಾ ಇರುತ್ತೆ, ಆಳವಾದ ಧ್ಯಾನದಲ್ಲಿ ಹೋಗಿ ಬಾಬಾಜಿಯವರನ್ನ ಕಾಣಲು ಹೇಳಿತ್ತು. ಅವರ ಒಂದು ಇನ್ನರ್ ವಾಯ್ಸ್ ಹೇಳ್ತಾ ಇರುತ್ತೆ. ಆಳವಾದ ಒಂದು ಡೀಪ್ ಆದ ಒಂದು ಮೆಡಿಟೇಷನ್ಗೆ ಹೋಗಿ ಬಾಬಾಜಿಯನ್ನ ಮೀಟ್ ಆಗು ಅಂತ ಹೇಳುತ್ತೆ. ಬಾಬಾಜಿಯವರನ್ನ ಭೇಟಿಯಾಗುವ ಅವಕಾಶ ಬಹು ಬೇಗನೆ ಲಭಿಸಿತು. ಅಂದು ಹುಣ್ಣಿಮೆಯ ರಾತ್ರಿ. ಚಿನ್ಮಯನು ಹೊರಗಡೆ ಮೌನವಾಗಿ ಕುಳಿತುಕೊಂಡು ಚಂದ್ರನನ್ನೇ ದಿಟ್ಟಿಸುತ್ತಾ ನೋಡುತ್ತಿದ್ದನು. ಅಂದ್ರೆ ಆ ಹುಣ್ಣಿಮೆಯ ದಿನ ಅವನು ತುಂಬಾನೇ ನೇರವಾಗಿ ದಿಟ್ಟಿಸ್ತಾ ಆ ಚಂದ್ರನನ್ನೇ ಕಣ್ಣನ್ನ ಮಿಟಕ್ಸ್ತಾ ನೋಡ್ತಾ ಇರ್ತಾನೆ. ಅವನು ತನಗೆ ಅರಿವಿಲ್ಲದೆ ತ್ರಾಟಕ ಮಾಡುತ್ತಿದ್ದನು. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ತ್ರಾಟಕ ಅನ್ನೋದೊಂದು ವಿದ್ಯೆ. ಆ ವಿದ್ಯೆ ಅವನು ದಿಟ್ಟಿಸಿ ಅದನ್ನ ನೋಡ್ತಾ ಇರ್ತಾನಲ್ಲ, ಕಣ್ಣನ್ನ ಮಿಟಕ್ಸದೆ ಹಾಗೇ ಎಷ್ಟೋ ಹೊತ್ತು ನೋಡ್ತಾ ಇರ್ತಾರಲ್ಲ, ಅದನ್ನ ತ್ರಾಟಕ ಅಂತ ಕರೀತಾರೆ. ಆ ತ್ರಾಟಕ ಅವನಿಗೆ ಗೊತ್ತಿಲ್ದಂಗೆ ಅದನ್ನ ಮಾಡ್ತಾ ಇರ್ತಾರೆ. ಅವನು ಒಂದು ವಿಶೇಷ ಕ್ಷಣದಲ್ಲಿ ಚಂದ್ರನ ಬೆಳದಿಂಗಳಿನಿಂದ ಬಾಬಾಜಿ ಪ್ರತ್ಯಕ್ಷ ಆಗೋದನ್ನ ನೋಡ್ತಾನೆ. ನೀನು ಕ್ರಿಯಾಯೋಗವನ್ನು ತಿಳಿಯುವ ಸಮಯವಾಯಿತು. ಅಂದ್ರೆ ಬಾಬಾಜಿಯವ್ರು ಯಾವಾಗ್ಲೂ ಕ್ರಿಯಾಯೋಗ ಹೇಳ್ಕೊಡ್ತಾರಲ್ವಾ, ಆ ಕ್ರಿಯಾಯೋಗವನ್ನ ತಿಳಿಯುವ ಒಂದು ಸಮಯ ಆಗಿದೆ. ಜನರಿಗೆ ಅವರ ನಿಜವಾದ ಆತ್ಮದ ಉದ್ದೇಶವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಹಾಯ ಮಾಡ್ಬೇಕು. ಅಂದ್ರೆ ಎಲ್ಲಾ ಜನ, ಈಗ ನಾವೆಲ್ಲರೂ ಇದೀವಿ, ನಮ್ಮ ಉದ್ದೇಶ ಏನು ಅಂತ ನಮಗೆ ಇನ್ನೂ ಗೊತ್ತಿರಲ್ಲ. ಅದನ್ನ ತಿಳಿಯೋದಕ್ಕೆ ಆ ಎಲ್ಲಾ ತರಹದ ಜನರಿಗೆ ನೀನು ಅವರ ಆತ್ಮದ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ತಿಳಿಯೋದಿಕ್ಕೆ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ನೀನು ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಬಾಬಾಜಿ ಅವರು ತಮ್ಮ ಹಸ್ತಗಳನ್ನು ಚಿನ್ಮಯನ ತಲೆಯ ಮೇಲೆ ಕೆಲವು ಕ್ಷಣಗಳವರೆಗೆ ಇಟ್ಟರು. ಅವನನ್ನ ಭೇಟಿಯಾಗಿ ತಮ್ಮ ಸಂದೇಶವನ್ನ ಅವನಿಗೆ ತಲುಪಿಸಲು ಪ್ರಕಟವಾದ ಗತಿಯಲ್ಲಿ ಅವರು ಅದೃಶ್ಯರಾದರು. ನೆಕ್ಸ್ಟ್ ಕತೆ 2 ಅಂತ ಹೇಳ್ತಿದ್ದಾರೆ. ಒಂದು ಮಗುಗೆ ಸಂಬಂಧಪಟ್ಟ ಹಾಗೆ. ಆ ಮಗುಗೆ ತುಂಬಾ ಸಹಾಯದ ಅಗತ್ಯ ಇರುತ್ತೆ. ಅದು ನಾನು ಆದ್ದರಿಂದ ಶ್ರೀಲಂಕಾಕ್ಕೆ ಹೋದೆ. ಅದು ಶ್ರೀಲಂಕಾಕ್ಕೆ ಹೋಗಿರ್ತಾರೆ. ಅದು 7 ವರ್ಷದ ಒಂದು ಹೆಣ್ಣು ಮಗು ಆಗಿರುತ್ತೆ. ಆ ಮಗುಗೆ ದೇವ್ರನ್ನ ಭೇಟಿಯಾಗೋದಕ್ಕೆ ಕಾಯ್ತಾ ಇರುತ್ತೆ. ಆ ಮಗು ಅದೊಂದು ಸಾಮಾನ್ಯವಾದ ಒಂದು ರಾತ್ರಿ ಆಗಿತ್ತು. ಅವಳು ಕನಸಿನಲ್ಲಿ ದೇವ್ರ ಜೊತೆಗೆ ಮಾತನಾಡೋದಕ್ಕೆ ಆ ಮಗು ಪ್ರಾರಂಭ ಮಾಡ್ತಾ ಇರುತ್ತೆ. ಆ ಕ್ಷಣದಲ್ಲಿ ಅವಳ ಎದುರಿಗೆ ಪ್ರತ್ಯಕ್ಷಗೊಂಡಿದ್ದೆ. ಆ ಪುಟ್ಟ ಮಗುವಿನ ಎದುರಿಗೆ ಹೋಗ್ಬಿಟ್ಟು ಇವರು ಪ್ರತ್ಯಕ್ಷ ಆಗ್ತಾರೆ. ಆಗ ಆ ಹುಡುಗಿ ಕೇಳ್ತಾಳೆ, ದೇವರೇ ನೀವೆಲ್ಲಿದ್ದೀರಾ? ನಾನು ನಿಮ್ಮನ್ನು ಕಾಣಬೇಕು. ನಾನು ಎಷ್ಟೋ ಸಮಯದಿಂದ ನಿಮಗಾಗಿ ಕಾಯುತ್ತಿದ್ದೇನೆ. ಆಗ ಬಾಬಾಜಿ ಹೇಳ್ತಾರೆ, ತಮ್ಮ ಹಸ್ತವನ್ನ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಇಟ್ಟರು. ಗೀತಾ, ನಾನು ನಿನ್ನ ಎದುರಿನಲ್ಲೇ ಇದ್ದೇನೆ. ಗೀತಾ ಅವಳ ಆಳವಾದ ಮತ್ತು ಸ್ಪಷ್ಟವಾದ ಧ್ವನಿಯನ್ನ ಕೇಳಿಸಿಕೊಳ್ತಾರೆ. ಅಂದ್ರೆ ಅವ್ರ ಒಳಗಿಂದ ವಾಯ್ಸ್ ಬರ್ತಾ ಇರತ್ತೆ ಆ ಮಗುವಿಂದ, ನಾನು ನಿನ್ನ ಒಳಗೆ ಇದ್ದೇನೆ ಅಂತ. ಇದು ನಿಮ್ಮ ಧ್ವನಿಯೇ ದೇವರೇ? ನಾನು ನಿಮ್ಮ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ಅಂತ ಆ ಮಗು ಪ್ರಶ್ನೆ ಕೇಳ್ತಾಳೆ. ಆಗ ಬಾಬಾಜಿ ಮುಗುಳ್ನಗ್ತಾ, ಹೌದು, ಇದು ನನ್ನ ಧ್ವನಿ. ದೇವರಿಂದ ನಿನಗೆ ಏನು ಬೇಕು?
ಆಗ ಮಗು ಹೇಳುತ್ತೆ, ನಾನು ಯೋಚಿಸುತ್ತೇನೆ, ನೀವು ಹೇಗೆ ಕಾಣುತ್ತೀರಾ, ನಿಮ್ಮ ನಿಜವಾದ ರೂಪ ನನಗೆ ತೋರಿಸಿದರೆ ನೀವು ಏನು ಮಾಡು ಎಂದು ಹೇಳಿದರೆ ಅದನ್ನ ಮಾಡ್ತೀನಿ ಅಂತ ಆ ಮಗು ಅಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ರೂಪ ತೋರಿಸಿ ನನಗೆ ಅಂತ. ಆಗ ಬಾಬಾಜಿ ಆ ಮಗುವಿನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅವಳು ತುಂಬಾ ಸಂತೋಷಗೊಂಡು ತುಂಬಾನೇ ಆಶ್ಚರ್ಯ ಭರಿತಳಾದಳು. ಅವಳಿಗೆ ಎದ್ದು ಬಾಬಾಜಿಯವರ ಹತ್ತಿರಕ್ಕೆ ಹೋಗುತ್ತಾಳೆ ಮತ್ತು ಬಾಬಾಜಿ ಅವಳನ್ನ ಅಪ್ಪಿಕೊಳ್ಳುತ್ತಾರೆ. ಆಗ ಬಾಬಾಜಿ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಪುಟ್ಟ ದೇವತೆಯೇ, ನಾನು ಯಾವಾಗಲೂ ನಿನ್ನ ಜೊತೆಯೇ ಇದ್ದೇನೆ. ನೆಕ್ಸ್ಟ್ ಕತೆ 3 ಅಂದ್ರೆ ಸ್ಟೋರಿ ನಂಬರ್ 3. ಬಾಬಾಜಿಯವರು ಒಂದು ಸಲ ನೇಪಾಳದಲ್ಲಿ ಇದ್ದರು. ಅದು ಒಂದು ಅರಣ್ಯದ ದೃಶ್ಯವಾಯ್ತು. ಅಂದ್ರೆ ಒಂದು ನೇಪಾಳದಲ್ಲಿದ್ದಾಗ ಅದು ದಟ್ಟವಾದ ಅರಣ್ಯವಾಗಿರುತ್ತೆ. ಆ ಅರಣ್ಯದ ಪ್ರದೇಶದಲ್ಲಿ ನಡೀತಾ ಇದ್ರು. ಅಲ್ಲಿ ಅವರು ಒಂದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೋಸ್ಕರ, ಅಂದ್ರೆ ಒಂದು ರೆಸ್ಟ್ ಮಾಡಕ್ಕೋಸ್ಕರ ಅಲ್ಲಿ ದೊಡ್ಡದೊಂದು ಆಲದ ಮರದ ಕೆಳಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾರೆ. ಅಲ್ಲೊಂದು ಪ್ರಕಾಶಮಾನವಾದ ಬೆಳಕು ಅವರ ದೇಹದಿಂದ ಪಸರಿಸ್ತಾ ಇರುತ್ತೆ. ಅಂದ್ರೆ ಮಹಾನ್ ಯೋಗಿಗಳಲ್ವಾ, ಆ ಯೋಗಿಗಳಲ್ಲಿ ಎಲ್ಲೇ ಇರ್ಲಿ, ಎಲ್ಲೇ ಅವರು ಕುತ್ಕೊಳ್ಳಿ ನಿಂತ್ಕೊಳ್ಳಿ, ಅವರಿಂದ ಒಂದು ಪ್ರಕಾಶಮಾನವಾದ ಒಂದು ಬೆಳಕು ಅನ್ನೋದು ಇದ್ದೇ ಇರುತ್ತೆ ಅಲ್ವ, ಒಂದು ವೈಬ್ರೇಷನ್ ಇದ್ದೇ ಇರುತ್ತೆ. ಆ ಬೆಳಕು ಅನ್ನೋದಲ್ಲಿ ಹರಡಿರುತ್ತೆ ಆ ಕಡೆ ಎಲ್ಲ. ಸೌಮ್ಯವಾದ ಪ್ರಶಾಂತವಾದ ಅವರ ಇರುವಿಕೆ ಪುಟ್ಟ ಪ್ರಾಣಿಗಳನ್ನ ಆಕರ್ಷಿಸುತ್ತಾ ಇತ್ತು. ಅಲ್ಲಿ ಪ್ರಾಣಿಗಳು ಇರ್ತಾರಲ್ಲ, ಆ ಎಲ್ಲಾ ಪ್ರಾಣಿಗಳನ್ನ ಅದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅವರ ಒಂದು ಸೌಮ್ಯವಾದ ಒಂದು ಇರುವಿಕೆ. ಮೊಲಗಳು, ನಾಯಿಗಳು, ಕುರಿಗಳು, ಪಕ್ಷಿಗಳು ಮುಂತಾದವುಗಳು ಅವುಗಳ ಜೊತೆಗೆ ಆನಂದದಿಂದ ಆಟ ಆಡುತ್ತಾ ಇದ್ದರು. ಪ್ರೀತಿ ಮತ್ತು ಕರುಣೆಯಿಂದ ಅವುಗಳನ್ನ ಮುದ್ದು ಮಾಡುತ್ತಾ ಇದ್ದರು. ಕುರಿಗಳ ಮಂದೆಯೊಂದು ಬಾಬಾಜಿಯವರನ್ನ ಭೇಟಿಯಾಗಲು ಬರುವುದನ್ನ ನೋಡಿದೆ. ಅಂದ್ರೆ ಆ ಎಲ್ಲ ಪ್ರಾಣಿಗಳು ಅಷ್ಟು ಮುದ್ದಿನಿಂದ ಬಾಬಾಜಿಯವ್ರ ಜೊತೆ ಆಟ ಆಡ್ತಾ ಇರ್ತಾರೆ. ಅದೇ ತರದಲ್ಲಿ ಒಂದು ಕುರಿಗಳ ಮಂದೆ, ಅಂದ್ರೆ ಒಂದು ಪಾಸಿಟಿವ್ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಅಟ್ರಾಕ್ಟ್ ಆಗ್ತಾರಲ್ಲ, ಅದೇ ತರಹದಲ್ಲಿ ಅಲ್ಲಿ ಕುರಿಗಳ ಮಂದೆ ಕೂಡ ಬಾಬಾಜಿಯವರನ್ನ ಮೀಟ್ ಆಗೋದಕ್ಕೆ ಅಲ್ಲಿ ಬರುತ್ತೆ. ಕೆಲವು ನಿಮಿಷಗಳ ನಂತರ, ಸ್ವಲ್ಪ ಹೊತ್ತಾದ್ಮೇಲೆ, ಆ ಕುರಿಗಳನ್ನ ಕಾಯುವಂತಹ ವ್ಯಕ್ತಿ ಅವುಗಳನ್ನ ಹುಡುಕಿಕೊಂಡು ಬರ್ತಾ ಇರ್ತಾನೆ. ಎಲ್ಲಿ ಆ ಕುರಿಗಳು ಕಾಣಿಸ್ತಾ ಇಲ್ವಲ್ಲ ಅಂತ ಬರ್ತಾ ಇರ್ತಾನೆ. ಅಷ್ಟು ದೂರ ಅವುಗಳನ್ನ ಹುಡುಕಿಕೊಂಡು ಬಂದಾಗ ಅವು ದಾರಿ ತಪ್ಪಿ ಅಲ್ಲಿ ಬಂದಿದ್ದನ್ನ ನೋಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಅವನು ಮರದ ಹತ್ತಿರ ಬಂದ ಕೂಡಲೇ ಅವನು ಶಾಂತನಾದ. ಅಂದ್ರೆ ಅಲ್ಲಿ ಅವನಿಗೆ ಕೋಪ ಬಂದಿತ್ತಲ್ವಾ, ಅಲ್ಲಿ ಮರದ ಹತ್ರ ಬಂದ ತಕ್ಷಣ ಅವನಿಗೆ ಶಾಂತನಾಗ್ತಾನೆ ಆಟೋಮೆಟಿಕ್ಲಿ. ಹೇಗೆ ಅಂದ್ರೆ ಅಲ್ಲಿ ಮಹಾತರ್ ಬಾಬಾಜಿಯವರು ಅಲ್ಲಿ ಇರ್ತಾರಲ್ವಾ, ಮತ್ತು ಆ ಮರದ ಸುತ್ತಮುತ್ತಲು ಅವನಿಗೆ ಅಲೌಕಿಕ ಚೈತನ್ಯ ಶಕ್ತಿಯ ಅನುಭವವಾಯಿತು. ಅಂದ್ರೆ ಆ ಮರದ ಸುತ್ತಮುತ್ತಲು ಆ ಒಂದು ಪಾಸಿಟಿವ್ ಎನರ್ಜಿ, ಒಂದು ವೈಬ್ಸ್ ಅನ್ನೋದು ಅವರಿಗೆ ಅನುಭವ ಆಗುತ್ತೆ. ಬಟ್ ಅಲ್ಲಿ ಬಾಬಾಜಿಯವರು ಆತನ ದೃಷ್ಟಿಗೆ ಕಾಣಿಸ್ತಾ ಇರಲ್ಲ. ಅಲ್ಲಿ ಬಾಬಾಜಿಯವರೊಡನೆ ಅವನ ಭಾವನಾತ್ಮಕ ಏಕತೆ ಅವನ ದೇಹವನ್ನ ಸ್ವಯಂ ಚಾಲಿತ ಯಂತ್ರದಂತೆ ಮಾಡಿತು. ಮತ್ತು ಅವನು ಮರದ ಹತ್ತಿರ ಬಂದು ಕುಳಿತುಕೊಂಡ. ಅಂದ್ರೆ ಭಾವನಾತ್ಮಕವಾಗಿ ಅಲ್ಲಿ ಮಿಂಗಲ್ ಆಗಿರ್ತಾನೆ ಆತ. ಆ ಒಂದು ದೇಹ ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ಓಡಾಡ್ಕೊಂತ ಅಲ್ಲೇನೆ ಬಂದು ಮರದ ಹತ್ರ ಬಂದು ಕೂತ್ಕೊಳ್ತಾನೆ. ಅವನು ಮರದ ಹತ್ತಿರ ಬಂದು ಕುಳಿತುಕೊಂಡ. ಅವನ ಭೌತಿಕ ಕಣ್ಣುಗಳಿಗೆ ಬಾಬಾಜಿ ಕಾಣಿಸಲಿಲ್ಲ. ಆದ್ದರಿಂದ ಅವನಿಗೆ ಬಾಬಾಜಿಯವರ ಇರುವಿಕೆಯ ಅರಿವು ಆಗಲಿಲ್ಲ. ಅದರ ಪರಿಣಾಮವಾಗಿ ಅವನು ಆಳವಾದ ನಿದ್ರಾ ಅವಸ್ಥೆಯನ್ನ ತಲುಪುತ್ತಾನೆ. ಅಲ್ಲೇ ಅವನು ನಿದ್ರೆಗೆ ಹೋಗ್ತಾನೆ. ಆಗ ಅವನ ತಲೆ ಮಹಾಯೋಗಿಗಳ ತೊಡೆಯ ಮೇಲೆ ಮಲಗಿತ್ತು. ಪ್ರೀತಿಯಿಂದ ಮುಗುಳ್ನಗುತ್ತಾ ಬಾಬಾಜಿಯವರು ಆ ಕುರಿ ಕಾಯುವವನನ್ನ ತಲೆಯನ್ನ ನೇವರಿಸ್ತಾ ಇರ್ತಾರೆ. ಆಗ ದನಗಾಯಿಯ ಸೂಕ್ಷ್ಮ ಶರೀರ, ಆತನಿಂದ ಆಸ್ಟ್ರಲ್ ಬಾಡಿ ಬಂದ್ಬಿಟ್ಟು ಭೌತಿಕ ಶರೀರದಿಂದ ಹೊರ ಬಂದಿತ್ತು. ಅವನು ಈಗ ಬಾಬಾಜಿಯವ್ರನ್ನ ಸ್ಪಷ್ಟವಾಗಿ ನೋಡುತ್ತಾ ಇದ್ದಾನೆ. ಅದಕ್ಕೆ ಫಿಸಿಕಲ್ ಬಾಡಿ, ಫಿಸಿಕಲ್ ಕಣ್ಣಿಂದ ಕಾಣದೇ ಇರೋ ದೃಶ್ಯ, ಅವನು ಮಲಗಿದಾಗ ಆಸ್ಟ್ರಲ್ ಬಾಡಿಯಿಂದ ಆ ದೃಶ್ಯವನ್ನ, ಅಂದ್ರೆ ಮಹಾವತಾರ್ ಬಾಬಾಜಿಯವರ ದರ್ಶನವನ್ನ ಆತ ಮಾಡ್ತಾನೆ. ದೈವಿಕ ಯೋಗಿಗಳು ಅವನ ಭೌತಿಕ ದೇಹದ ತಲೆಯನ್ನ ನೇವರಿಸುತ್ತಾ ಇರುವುದನ್ನ ನೋಡಿದ ಕೂಡಲೇ ಒಂದು ಭಾವೋದ್ರೇಕಗೊಂಡ. ಅದ್ಭುತ ಅಲ್ವಾ ಮಾಸ್ಟರ್ಸ್? ಯಾರೇ ಆಗ್ಲಿ ಅಂತ ಒಳ್ಳೆ ಅಯ್ಯರ್ ಮಾಸ್ಟರು ಅಂತ ದೈವಿಕ ವ್ಯಕ್ತಿ ನಮ್ಮ ತಲೆಯನ್ನ ಅವರ ತೊಡೆಯ ಮೇಲೆ ಮಲಗಿಸ್ಕೊಂಡು ನೇವರಿಸ್ತಾ ಇದ್ರೆ ಅದನ್ನ ನೋಡೋ ಸೀನು ಎಷ್ಟು ಅದ್ಭುತವಾಗಿರುತ್ತೆ. ಅದನ್ನ ನೋಡಿ ಆತನಿಗೆ ತುಂಬಾನೇ ಎಮೋಷನಲ್ ಆಗ್ತಾನೆ ಆ ಸೀನ್ ನೋಡಿ. ಆ ಕುರಿಗಾಯಿ ಶ್ರದ್ಧಾಪೂರ್ವಕವಾಗಿ ಬಾಬಾಜಿಯವರಿಗೆ ವಿನಂತನೆ ಮಾಡ್ಕೊಳ್ತಾನೆ, ದಯವಿಟ್ಟು ನನ್ನ ಆತ್ಮವನ್ನ ಆಶೀರ್ವದಿಸಿ. ಆಗ ಬಾಬಾಜಿ ಕೈಯನ್ನ ಬಾಬಾ ಮುದ್ರೆಯಲ್ಲಿ ಮೇಲೆತ್ತಿದರು ಮತ್ತು ವಿಶಾಲವಾದ ಮುಗುಳ್ನಗೆಯಿಂದ ಉತ್ತರಿಸ್ತಾರೆ. ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಪ್ರಾಣಿಗಳ ಕಾಳಜಿ ಮಾಡು, ಅವುಗಳನ್ನ ಪ್ರೀತಿಸು, ಸಂರಕ್ಷಿಸು.
ಈ ಅಮಾಯಕ ಪ್ರಾಣಿಗಳನ್ನ ಕೊಲ್ಲುವವರನ್ನ ನಿಲ್ಲಿಸು, ಅಂದ್ರೆ ತಡೆ ಹಿಡಿ. ಈ ವ್ಯಾಪಾರವನ್ನ ನಿಲ್ಲಿಸು. ಪ್ರಾಣಿ ಸಂಕುಲವು ನಿನ್ನ ಮೇಲೆ ಅನಿರ್ಬಂಧಿತ ಪ್ರೀತಿ ಮತ್ತು ಕೃತಜ್ಞತೆಯನ್ನ ಸುರಿಯುತ್ತವೆ. ಈ ಪ್ರಾಣಿಗಳು ನಿಮ್ಮ ಜೀವನೋಪಾಯಕ್ಕಾಗಿ ಸೇವೆ ಮಾಡುತ್ತವೆ. ನೋಡಿ, ಇಡೀ ಈ ಮನುಕುಲಕ್ಕೇನೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಕೇವಲ ಆ ಕುರಿಗಾಯಿ ಕಾಯುವ ವ್ಯಕ್ತಿಗೋಸ್ಕರ ಅಲ್ಲ. ಏನ್ ಹೇಳ್ತಿದ್ದಾರೆ, ನಾವೆಲ್ಲ ಪ್ರಾಣಿ ಸಂಕುಲವನ್ನ ನಮಗೆ ಹೆಂಗ್ ಬೇಕೇ ನಮ್ಗೆ ಇಷ್ಟವಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದೀವಲ್ವಾ. ನಮಗೆ ಪ್ರೀತಿ ಮಾಡ್ಬೇಕು ಅಥವಾ ಅವ್ನ್ ಕಾಳಜಿ ಮಾಡ್ಬೇಕು ಅಂದ್ರೆ ಸಾಕ್ತಿವಿ, ಅಥವಾ ನಮ್ಗೆ ಏನೋ ಒಂದು ಕಂಫರ್ಟ್ ಫೀಲ್ ಬೇಕು ಅಂದ್ರೆ ಅವುಗಳನ್ನ ನೋಡೋದು ಮುದ್ದು ಮಾಡೋದು ಮಾಡ್ತೀವಿ. ಅದೇ ಒಂದು ಬಾಯಿಗೆ ರುಚಿಗೋಸ್ಕರ ನಮ್ಮ ಅದೇ ಪ್ರಾಣಿಯನ್ನ ಕೊಲ್ತೀವಿ. ಅದನ್ನ ರಕ್ಷಣೆ ಮಾಡ್ಬೇಕು. ಪ್ರಾಣಿ ಪಕ್ಷಿ ಯಾವ್ದೇ ಆಗಿರ್ಲಿ, ಕೋಳಿ ಆಗಿರ್ಲಿ, ಕುರಿ ಅಥವಾ ಮೇಕೆ ಆಗಿರ್ಲಿ, ಯಾವ್ದೇ ಆಗ್ಲಿ, ಎಷ್ಟೋ ಪ್ರಾಣಿಗಳ ತಿನ್ನಬಾರದ ಪ್ರಾಣಿಗಳನ್ನೆಲ್ಲ ತಿಂತಾ ಇದ್ದಾನೆ ಮನುಷ್ಯ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣಿಗಳ ಕಾಳಜಿ ಮಾಡು. ಅಂದ್ರೆ ದೇವರ ಹೆಸರಿನಲ್ಲಿ ಕೂಡ ಎಷ್ಟೊಂದು ಪ್ರಾಣಿ ಬಲಿ ಅನ್ನೋದು ನಡೀತಾ ಇರುತ್ತಲ್ವಾ. ಆ ಸಾಕ್ಷಾತ್ ದೇವರೇ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣಿಗಳ ಕಾಳಜಿ ಮಾಡು, ಅದನ್ನ ಸಂರಕ್ಷಿಸು, ಅದನ್ನ ಪ್ರೀತಿಸು, ಆ ಅಮಾಯಕ ಪ್ರಾಣಿಗಳನ್ನ ಕೊಲ್ಲುವವರನ್ನ ತಡೆ ಹಿಡಿ ಅಂತ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಆ ವ್ಯಾಪಾರವನ್ನ ನಿಲ್ಲಿಸು. ಏನು ಆತರ ಮಾಡ್ತಾ ಇದ್ದಾರೆ ಈಗ ಈ ಜಾತ್ರೆನ ಹೆಸರಲ್ಲಿ ಕೂಡ ತಗೊಂಡು ಆ ಒಂದು ಕೋಣ ಕಡಿತಾರೆ, ಕುರಿ ಕಡಿತಾರೆ, ಮೇಕೆ ಆಗ್ಲಿ ಎಲ್ಲವನ್ನು, ಕೋಳಿ ಕೂಡ ಎಲ್ಲವನ್ನು ಕೂಡ ಕಡಿತಾ ತಿಂತ ಜಾತ್ರೆ ಅಂತ ಸಂಭ್ರಮಿಸ್ತಾರೆ. ಆದ್ರೆ ಆಕ್ಚುಲಿ ಅದು ಜಾತ್ರೆ ಅಂತಾರ? ಆ ಒಂದು ರಕ್ತ ಹರಿದು ಎಲ್ಲಾ ಪ್ರಾಣಿಗಳ ಹತ್ಯೆ ಆಗಿರುತ್ತೆ. ಅದನ್ನ ಜಾತ್ರೆ, ಸಂತೋಷ, ಅದನ್ನ ನೈವೇದ್ಯ ಅಂತ ಕೂಡ ಇಡ್ತಾರೆ. ದೇವಿ ಕೇಳಿದ್ಲು ಅಂತ ನೈವೇದ್ಯ ಇಡ್ತಾರೆ. ಇದು ಎಷ್ಟು ತಪ್ಪು, ಎಷ್ಟು ಮೂಢನಂಬಿಕೆ ನಾವಿದೀವಿ ಅಂತ ಇಲ್ಲಿ ನಮ್ಗಿನ್ನೂ ಅದ್ಭುತವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾವ ಪ್ರಾಣಿ ಪಕ್ಷಿಗಳ ಬಲಿಯನ್ನ ಕೂಡ ಯಾವ ದೇವರು ಕೂಡ ಕೇಳೋದಿಲ್ಲ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಈ ವ್ಯಾಪಾರವನ್ನ ನಿಲ್ಲಿಸು. ಅದಕ್ಕೆ ಈ ತರ ಅನಾದಿ ಕಾಲದಿಂದಲೂ ಮನುಷ್ಯನ ಒಂದು ಬಾಯಿ ರುಚಿಗೋಸ್ಕರ ಈ ಒಂದು ದಂಧೆಯನ್ನ ಮಾಡ್ಕೊಂಡು ಬಂದಿದಾರಲ್ಲ, ಆ ಪ್ರಾಣಿಯನ್ನ ಕಡಿದು ತಿಂದು ಅದನ್ನ ಮಾಡ್ಕೊಂಡು ಅದನ್ನ ಹಬ್ಬ ಅನ್ನೋ ಹೆಸರಲ್ಲಿ, ಅಥವಾ ಯಾರೋ ಮನೆಗ್ ರಿಲೇಷನ್ಸ್ ಬಂದ್ರು ಅಂದ್ರೆ ಸಾಕು, ಹೋಗಿ ಯಾವ್ದಪ್ಪ ಇವತ್ತು ನಾನ್ ವೆಜ್ ಮಾಡ್ತೀವಿ ನಾವು, ನಮ್ಮ ಮನೆಗೆ ಇವತ್ತು ರಿಲೇಷನ್ಸ್ ಬಂದಿದ್ದಾರೆ, ಹೋಗಿ ಅದಕ್ಕೆ ತಗೊಂಡ್ಬರ್ಬೇಕು. ಅಥವಾ ಮನೆಗೆ ಅದು ಅಲ್ದಿದ್ರೆ ಹಬ್ಬ ಅಂದ್ರೆ ಹಬ್ಬಕ್ಕೆ ತಗೊಂಡ್ಬರ್ಬೇಕು. ಇನ್ನೊಂದು ದಿನ ಮತ್ತೊಂದು ದಿನ ಒಂದು ಯಾವ್ದೇ ಸಂಭ್ರಮ, ಒಂದು ಹಬ್ಬ ಹರಿದಿನಕ್ಕೆ ಏನೇ ಇದ್ರು ಈ ನಾನ್ ವೆಜ್ ತಿನ್ನೋರಿಗೆ ಇದು ಒಂದು ಸಂಭ್ರಮವಾಗಿರುತ್ತೆ. ಅವ್ರಿಗೆ ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇಲ್ಲಿ ಇದನ್ನ ಹೇಳ್ತಾ ಇರೋದು ಅದಕ್ಕೇನೆ, ಆ ಪ್ರಾಣಿಯನ್ನ ಪ್ರೀತಿಸಿ. ಆ ಪ್ರಾಣಿ ಎಷ್ಟು ಅಮಾಯಕ ಜೀವಿ ಅಲ್ವಾ. ನಮಗಾದ್ರೆ ಬಾಯಿ ಇರುತ್ತೆ, ಮಾತಾಡ್ತೀವಿ, ಏನಾದ್ರು ಕಷ್ಟ ಸುಖ ನೋವು ನೆಲುವು ಇದ್ರೆ ಓಪನ್ ಆಗಿ ಮಾತಾಡಿ ಹೇಳ್ಕೊಳ್ತೀವಿ. ಅವು ಏನ್ ಹೇಳ್ತವೆ, ಹೇಳಿದ್ರು ನಮ್ಗೆ ಅರ್ಥನೂ ಆಗಲ್ಲ. ಆ ತರಹದ ಅಮಾಯಕ ಪ್ರಾಣಿಗಳನ್ನ ನಿಲ್ಲಿಸು, ಅಂದ್ರೆ ಕೊಲ್ಲುವರನ್ನ ನಿಲ್ಲಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಪ್ರಾಣಿ ಸಂಕುಲವನ್ನ ಅನಿರ್ಬಂಧಿತ ಪ್ರೀತಿ, ಅಂದ್ರೆ ಅನ್ಕಂಡೀಷನಲ್ ಆಗಿ ಲವ್ ಮಾಡ್ಬೇಕು ಆ ಪ್ರಾಣಿಗಳನ್ನ. ಹಾಗೆ ಕೃತಜ್ಞತೆಯನ್ನ ಸುರಿಸ್ತವೆ. ಅವು ನಮ್ಮನ್ನ ಅಷ್ಟೇ ಪ್ರೀತಿಸ್ತಾವ, ಆ ಪ್ರಾಣಿಗಳು ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಸ್ತವೆ ಅನ್ಕಂಡೀಷನಲ್ ಆಗಿ. ಹಾಗೆ ಕೃತಜ್ಞತೆಯನ್ನು ಕೂಡ ತೋರಿಸ್ತವೆ. ಒಂದು ಪ್ರಾಣಿ ಯಾವ್ದೇ ಸಾಕಿ ನೀವು, ಅದೆಷ್ಟು ಕೃತಜ್ಞತೆಯಿಂದ ಇರುತ್ತೆ ಅಂದ್ರೆ ತುಂಬಾ ಪ್ರೀತಿಯಿಂದ ಇರುತ್ತೆ. ಇವನ್ ಕುರಿ ಮೇಕೆ ಕೂಡ ಅವ್ರಿಗೆ ಗೊತ್ತಿರಲ್ಲ, ಆ ಕುರಿಗೂ ಗೊತ್ತಿರಲ್ಲ, ಮೇಕೆಗೂ ಗೊತ್ತಿರಲ್ಲ, ನಮ್ಮನ್ನ ಇನ್ನೇನು ಸಾಯಿಸ್ತಾರೆ, ನಮ್ಮನ್ನ ಅದಕ್ಕೋಸ್ಕರ ಸಾಕ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ. ಬಟ್ ತುಂಬಾ ಡೆಡಿಕೇಟೆಡ್ ಆಗಿರ್ತಾವ ಅವು. ಅದೇ ಸಾಕಿರೋ ಪ್ರಾಣಿಯನ್ನೇ ಅವರು ಕೊಲ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಮತ್ತೊಬ್ಬ ಬೆಳಕಿನ ಕಾರ್ಯಕರ್ತರನ್ನ ಅವನ ಆತ್ಮದ ಪಥದಲ್ಲಿ ಮುನ್ನಡೆಯಲು ಸಕ್ರಿಯಗೊಳಿಸಿ ಬಾಬಾಜಿಯವರು ಗಾಳಿಯಲ್ಲಿ ಅದೃಶ್ಯರಾದರು. ಈ ಎಲ್ಲಾ ಮಾತುಗಳನ್ನ ಹೇಳ್ಬಿಟ್ಟು, ಈ ಪ್ರಾಣಿಗಳು ನಿಮ್ಮ ಜೀವನೋಪಾಯಕ್ಕಾಗಿ ಸೇವೆ ಮಾಡ್ತಾ ಇದೆ, ಸರ್ವಿಸ್ ಮಾಡ್ತಾ ಇದಾವ, ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಅವರು ಗಾಳಿಯಲ್ಲಿ ಅದೃಶ್ಯರಾಗ್ತಾರೆ. ನೆಕ್ಸ್ಟ್ ಇಲ್ಲಿ ಚಾಪ್ಟರ್ ನಮ್ಗೆ ಗೊತ್ತಾಗ್ತಿರೋದಿಲ್ಲಿ ಗುಹೆಯ ಸಾಹಸಗಳು ಅನ್ನುವ ಒಂದು ಹೆಡ್ಲೈನ್ ನಲ್ಲಿ, ನಿಮ್ಮ ಜೀವನವು ನಿಮ್ಮನ್ನು ಅನೇಕ ಸಾಹಸಗಳಲ್ಲಿ ತೊಡಗಿಸುತ್ತದೆ. ಅಂದ್ರೆ ಗುಹೆಗೆ ಸಂಬಂಧಪಟ್ಟ, ಅಲ್ಲಿ ಬಾಬಾಜಿಯವರ ಗುಹೆಗೆ ಸಂಬಂಧಪಟ್ಟ ಸಾಹಸಗಳು ಏನೇನು, ಆದರೆ ಕೆಲವು ಸಾಹಸಗಳು ನಿಮ್ಮ ಆತ್ಮದ ಮೇಲೆ ಎಂದೂ ಅಳಿಯದ ಮಾಸದ ಗುರುತಿನಂತೆ ಉಳಿದು ಹೋಗುತ್ತವೆ. ನನ್ನ ಇಂತಹ ಅನುಭವಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳಲು ಬಾಬಾಜಿ ನನಗೆ ಹೇಳಿದರು. ಒಂದು ಸಾರಿ ನಾನು ದೆಹಲಿಯ ತಂಡದ ಜೊತೆ, ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಬಾಬಾಜಿ ಗುಹೆಗೆ ಪ್ರವಾಸಕ್ಕೆ ಹೋಗಿದ್ದೆ. ದೆಹಲಿಯ ಯುವ ಮಾಸ್ಟರ್ಸ್ ಗಳು ದ್ವಾರಹಟ್ನಲ್ಲಿ ಸರಪಳಿ ಧ್ಯಾನದಲ್ಲಿ ಕುಳಿತರು. ಅಂದ್ರೆ ಅಲ್ಲಿ ದೆಹಲಿಯ ಯುವ ಮಾಸ್ಟರ್ಸ್ ಅಂದ್ರೆ ಎಲ್ಲ ಹೆಂಗ್ ಮಾಸ್ಟರ್ಸ್ ಎಲ್ಲ ಅಲ್ಲಿ ಒಂದು ಚೈನ್ ಮೆಡಿಟೇಷನ್ ಅಲ್ಲಿ ಕೂರ್ತಾರೆ. ಚೈನ್ ಮೆಡಿಟೇಷನ್ ಅಂದ್ರೆ ಗೊತ್ತಿರ್ಬೋದು, ಒಂದು ಒಬ್ರಿಗೊಬ್ರು ಕೈ ಇಟ್ಕೊಂಡು ಒಂದು ರೌಂಡ್ ಆಗಿ ಕುತ್ಕೊಂಡು ಎಲ್ಲರ ಜೊತೆ ಕೈ ಇಟ್ಕೊಂಡು ಮೆಡಿಟೇಷನ್ಗೆ ಕೂರೋದ್ನ ಚೈನ್ ಮೆಡಿಟೇಷನ್ ಅಂತ ಕರೀತಾರೆ.
ನನಗೊಂದು ಅನುಭವವಾಯಿತು. ಅದರಲ್ಲಿ ನಾನು ಒಂದು ಬೃಹತ್ತಾದ ಚಕ್ರವನ್ನ ನೋಡಿದೆ. ಆ ಚಕ್ರಕ್ಕೆ 3 ಭಾಗಗಳಿದ್ದವು. ಒಂದು ದೊಡ್ಡದಾದ ಒಂದು ಚಕ್ರವನ್ನ ನೋಡ್ತಾರೆ, ಅದಕ್ಕೆ 3 ಭಾಗ ಇರುತ್ತೆ. ಆ ಮೂರು ಭಾಗಗಳನ್ನ ಅನುಕ್ರಮವಾಗಿ ಅದನ್ನ ಹಿಡ್ಕೊಂಡಿದ್ದವರು ಬಾಬಾಜಿಯವರು ಮತ್ತೆ ಪತ್ರಿಜಿಯವರು ಹಿಡ್ಕೊಂಡಿದ್ರು. ಬಾಬಾಜಿಯವರ ಗುಹೆಯನ್ನ ನೋಡಲು ಬಂದ ಎಲ್ಲಾ ದೈವಿಕ ಮಾಸ್ಟರ್ಸ್ ಗಳ ಕೈಗಳು ಚಕ್ರದ 3ನೇ ಭಾಗವನ್ನ ಹಿಡಿದುಕೊಂಡಿದ್ದವು. ಅಂದ್ರೆ 2 ಭಾಗ, ಒಂದು ಸೈಡ್ ಅಲ್ಲಿ ಬಾಬಾಜಿ, ಇನ್ನೊಂದು ಸೈಡ್ ಅಲ್ಲಿ ಪತ್ರಿಜಿ, ಮತ್ತೊಂದು ಸೈಡ್ ಅಲ್ಲಿ ಆ ಎಲ್ಲಾ ಮಾಸ್ಟರ್ಸ್ ಗಳು ಆ ಒಂದು ಚಕ್ರವನ್ನ ಹಿಡ್ಕೊಂಡಿರ್ತಾರೆ. ಈ ದೃಶ್ಯದಲ್ಲಿ ಭೂಮಿಯ ಮೇಲೆ ಚೈತನ್ಯ ಶಕ್ತಿಯ ಅರಿವಿನಲ್ಲಿ ಮಾಸ್ಟರ್ಸ್ ಗಳ ಪಾಲು ಕೊಡುಗೆ ಎಷ್ಟಿದೆ ಎಂಬುದನ್ನು ಅವರ ಕೈಗಳು ಸೂಚಿಸುತ್ತವೆ. ಅಂದ್ರೆ ಅಲ್ಲಿ ಯಾರ ಧ್ಯಾನಿಗಳ ಒಂದು ಕೊಡುಗೆ ಅಥವಾ ಮಾಸ್ಟರ್ಸ್ ಗಳ ಕೊಡುಗೆ ಎಷ್ಟಿದೆ ಅಂತ ಅಲ್ಲಿ ಸೂಚನೆ ಕೊಡುತ್ತೆ. ಅಂದ್ರೆ ಅಲ್ಲಿ ಅವರ ಸಪೋರ್ಟ್ ಕೂಡ ಅಲ್ಲಿ ಇರುತ್ತೆ ಅಲ್ವಾ, ಅದಕ್ಕೆ ಅದನ್ನ ಸೂಚಿಸುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈಗ ದೃಶ್ಯ ಬದಲಾಯಿತು. ನೆಕ್ಸ್ಟ್ ಸೀನ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಬಾಬಾಜಿ ಮತ್ತು ನಾನು ಇದಿರು ಬದಿರಾಗಿ ಕುಳಿತುಕೊಂಡಿದ್ದೆವು. ನನ್ನ ಸುತ್ತಮುತ್ತಲಿನ ಜನರೆಲ್ಲ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದರು. ಅವರೆಲ್ಲ ಕುತ್ಕೊಂಡಿರ್ತಾರೆ, ಜೊತೆಗೆ ಅವರೆಲ್ಲ ಸುತ್ತಮುತ್ತಲಿರೋರೆಲ್ಲ ತುಂಬಾ ಡೀಪ್ ಮೆಡಿಟೇಷನ್ ಕುತ್ಕೊಂಡಿರ್ತಾರೆ. ಅವರ ಸೂಕ್ಷ್ಮ ಶರೀರಗಳು ದೇಹದಿಂದ ಬಿಡುಗಡೆ ಹೊಂದಿ, ಅದಕ್ಕೆ ಯಾರ್ಯಾರಲ್ಲೆಲ್ಲ ಸುತ್ತಮುತ್ತಲು ಕುತ್ಕೊಂಡಿರ್ತಾರೆ ಧ್ಯಾನದಲ್ಲಿ, ಅವರ ಒಂದು ಆಸ್ಟ್ರಲ್ ಬಾಡಿ ಬಿಡುಗಡೆ ಆಗಿದ್ರೆ ಅವರ ಸೂಕ್ಷ್ಮ ಶರೀರ ಹೊರಗ್ ಬರುತ್ತೆ. ಅವು ಹೊರಗ್ ಬಂದ್ಬಿಟ್ಟು ಬಾಬಾಜಿಯವರ ಒಂದು ಬಾಬಾಜಿಯವರ ಕೂದಲನ್ನ ಸೇರಿದವು. ಅವ್ರ ಕೂದಲಲ್ಲಿ ಅವರು ಆ ಸೂಕ್ಷ್ಮ ಶರೀರಗಳು ಸೇರ್ತವೆ. ಅವರು ತಮ್ಮ ಕೂದಲಿನಿಂದ ಒಂದು ತುರುಬು ಕಟ್ಟಿ ಹೇಳಿದರು, ನಾಳೆ ಗುಹೆಗೆ ಬಂದು ಧ್ಯಾನವನ್ನ ಮಾಡು, ಆಗ ನಾನು ಈ ಆತ್ಮಗಳನ್ನ ಹಿಂದಕ್ಕೆ ಕಳಿಸುತ್ತೇನೆ, ಅಲ್ಲಿಯವರೆಗೆ ಅವು ನನ್ನ ಜೊತೆಗೆ ಇರಲಿ. ಅವರು ಪಲ್ಲವಿ ಮೇಡಮ್ಗೆ ಹೇಳ್ತಾರೆ, ನಾಳೆ ಬಂದ್ಬಿಟ್ಟು ಗುಹೆಗೆ ಬಂದು ಧ್ಯಾನ ಮಾಡ್ಬೇಕು, ಆಗ ನಾನು ಎಲ್ಲ ಆತ್ಮಗಳನ್ನ ನಾನು ಮತ್ತೆ ವಾಪಸ್ ಕಳಿಸ್ತೀನಿ, ಅಲ್ಲಿವರೆಗೂ ನನ್ನ ಜೊತೆಗಿರ್ಲಿ. ಮರುದಿನ ಮುಂಜಾನೆ ಅವರು ಕುಕುಚಿನಕ್ಕೆ ಹೊರಡ್ತಾರೆ. ಆ ಕುಕುಚಿನದ ಗುಹೆಯನ್ನ ತಲುಪಲು ನಮಗೆ 2 ಗಂಟೆ ಸಮಯ ತಗಲಿತ್ತು. ಅವ್ರು ಮತ್ತೆ ಅದೇ ತರದಲ್ಲಿ ಒಂದು ಚೈನ್ ಮೆಡಿಟೇಷನ್ಗೆ ಕೂರ್ತಾರಲ್ಲಿ. ಅದ್ಭುತವಾದ ದಿವ್ಯವಾದ ಚೈತನ್ಯವು ನಮ್ಮೊಳಗೆ ಹರಿದು ಬರುತ್ತಿರುವ ಅನುಭವ ನಮಗೆ ಆಯ್ತು. ಆ ಒಂದು ಎನರ್ಜಿ, ಆ ಒಂದು ಚೈತನ್ಯ ಶಕ್ತಿ ಇವ್ರ ದೇಹದೊಳಗೆ ಆ ಬರುವುದನ್ನ ಅರಿವು ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಮೊದಲಿಗೆ ನನಗೆ ಕಂಡ ದೃಶ್ಯದಲ್ಲಿಯ ಚಕ್ರವು ಮತ್ತೆ ಕಾಣಿಸಿತು. ಏನ್ ಆ ಚಕ್ರ ಕಂಡಿರುತ್ತಲ್ಲ ಫಸ್ಟ್, ದೊಡ್ಡದಾದ ಚಕ್ರ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಈಗ ಅದು ನಾವು ಧ್ಯಾನಕ್ಕಾಗಿ ಕುಳಿತುಕೊಂಡ ವೃತ್ತಾಕಾರದ ಮಧ್ಯದಲ್ಲಿ ಇತ್ತು. ಅಂದ್ರೆ ಇವ್ರು ಧ್ಯಾನಕ್ಕೆ ಎಲ್ಲಿ ಕುತ್ಕೊಂಡಿರ್ತಾರೆ ಆ ವೃತ್ತಾಕಾರದ ಅಲ್ಲಿ ಸೆಂಟ್ರಲ್ಲಿ ಅದು ಒಂದು ಚಕ್ರ ಇರುತ್ತೆ. ಚಕ್ರ ಮತ್ತೊಮ್ಮೆ ಪ್ರತ್ಯಕ್ಷವಾದಾಗ ಅದರ ಕೆಳಗೆ ಅಂತ ಪ್ರವಾಹದಂತೆ ಏನೋ ಒಂದು ಗೊಂದಲ ಇದ್ದಂತೆ ಅನಿಸಿತು. ಆ ದೃಶ್ಯ ನನ್ನನ್ನು ಇನ್ನೂ ಆಳಕ್ಕೆ ಒಯ್ದಾಗ ಈ ಅಂತ ಪ್ರವಾಹವು ಬೇರೇನೂ ಅಲ್ಲ, ಅದು ಗುಹೆಯ ಕೆಳಗೆ ರಚನೆಯಾಗುತ್ತಿರುವ ನಕ್ಷತ್ರ ಪುಂಜ ಎಂದು ಅರ್ಥವಾಯಿತು. ಅಲ್ಲಿ ಆ ಒಂದು ಸರ್ಕಲ್ ಇರುತ್ತಲ್ವಾ, ಆ ಒಂದು ಚಕ್ರ, ಅಲ್ಲಿ ಏನೋ ಒಂದು ಸಮಥಿಂಗ್ ಅವ್ರಿಗೇನೋ ಒಂದು ಆಗ್ತಾ ಇದೆ ಅನ್ನೋದೊಂದು ಗೊತ್ತಾಗ್ತಾ ಇರುತ್ತೆ. ಅಲ್ಲಿ ಏನೋ ಪ್ರವಾಹದಂತೆ ಏನೋ ಆಗ್ತಾ ಇದೆ ಅಂತ ಅಲ್ಲಿ ಕೆಳಗೆ ಅವರು ದೃಶ್ಯ ನೋಡಿದಾಗ, ಗುಹೆಯ ಕೆಳಗೆ ನೋಡಿದಾಗ ಅಲ್ಲಿ ಒಂದು ನಕ್ಷತ್ರ ಪುಂಜ ಅನ್ನೋದು ರೆಡಿ ಆಗ್ತಾ ಇರುತ್ತೆ. ಅದು ನಕ್ಷತ್ರ ಪುಂಜ ಅಂತ ಗೊತ್ತಾಗುತ್ತೆ. ಬಹುಶಃ ನಾವು ಮಾಡುತ್ತಿರುವ ಚೈತನ್ಯದ ಕಾರ್ಯವು ಈ ಹೊಸ ನಕ್ಷತ್ರ ಪುಂಜವನ್ನ ಬ್ರಹ್ಮಾಂಡದಲ್ಲಿ ಬಿಡುಗಡೆ ಮಾಡಿರಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಗುಹೆಯ ನಿಜವಾದ ಅಸ್ತಿತ್ವ ಏನು ಎಂಬುದು ನನಗೆ ವಾಸ್ತವವಾಗಿ ಗೊತ್ತಾಯಿತು. ಆಗ ಗೊತ್ತಾಗುತ್ತೆ ಆ ಗುಹೆಯಲ್ಲಿರೋ ಪವರ್ ಏನು, ಅದರ ಅಸ್ತಿತ್ವ ಏನಕ್ಕಿದೆ ಅಂತ. ಒಳಗಿನಿಂದ ಅದು ಎಷ್ಟೊಂದು ಅಗಾಧವಾಗಿದೆ ಎಂದು ತಿಳಿಯಿತು. ಅಂದ್ರೆ ಅದು ತುಂಬಾನೇ ದೊಡ್ಡದಾದ ಗುಹೆಯಾಗಿರುತ್ತೆ. ಹೊರಮುಖಕ್ಕೆ ಸಣ್ಣದನ್ನ ಕಾಣುತ್ತೆ, ತುಂಬಾ ದೊಡ್ಡದಾದ ಗುಹೆ ಅಂತ ಗೊತ್ತಾಗುತ್ತೆ. ಈ ಹಿಂದೆ ಕೆಲವು ಜನರು ಗುಹೆಯ ಒಳಗೆ ದಾರಿ ತಪ್ಪಿಸ್ಕೊಂಡ ಘಟನೆ ಕೂಡ ನಡೆದಿದೆ. ಅಂದ್ರೆ ಅಲ್ಲಿ ಎಷ್ಟೊಂದ್ ಜನ ಗುಹೆ ನೋಡಕ್ಕೆ ಅಂತ ಬಂದಾಗ ಅಲ್ಲಿ ದಾರಿ ತಪ್ಪಿ ಹೊರಗೆ ಬರೋದಕ್ಕೆ ಗೊತ್ತಾಗದೆ ಅಲ್ಲೇ ತಪ್ಪಿಸ್ಕೊಂಡ ಒಂದು ಘಟನೆ ಕೂಡ ನಡೆದಿದೆ. ಆದ್ದರಿಂದ ಆ ಗುಹೆಗೆ ಸಂಬಂಧಪಟ್ಟ ಎಷ್ಟೋ ಭಾಗವನ್ನ ಮುಚ್ಚಿದ್ದಾರೆ. ಕೇವಲ ಗುಹೆಯ ಪ್ರವೇಶ ಭಾಗವನ್ನ ಮಾತ್ರ, ಅಂದ್ರೆ ಜಸ್ಟ್ ಒಂದು ಎಂಟ್ರೆನ್ಸ್ ಇರುತ್ತಲ್ಲ ಅದನ್ನ ಮಾತ್ರ ಪಬ್ಲಿಕ್ಕಿಗೆ ಅಂದ್ರೆ ಸಾರ್ವಜನಿಕರಿಗೋಸ್ಕರ ಅದನ್ನು ಓಪನ್ ಇಟ್ಟಿದ್ದಾರೆ. ಗುಹೆಯಲ್ಲಿ ಒಳಗೆ ಆಳವಾಗಿ ಹೋಗಲು ಇರುವ ಒಂದು ಉದ್ದನೆಯ ಸುರಂಗ ಮಾರ್ಗವನ್ನ ನಾನು ನೋಡಿದೆ. ಅಲ್ಲೊಂದು ದೊಡ್ಡದಾದ ಉದ್ದನೆಯ ಒಂದು ಸುರಂಗ ಮಾರ್ಗ ಇರುತ್ತೆ, ಅದನ್ನ ನೋಡ್ತಾರೆ. ಆ ದೃಶ್ಯದಲ್ಲಿ ಕೆಲವೊಂದು ಅಸ್ಥಿ ಪಂಜರಗಳು ಅಲ್ಲಿ ಇರೋದನ್ನ ನೋಡ್ತಾರೆ. ಯೋಗಿಗಳ ಶ್ರೇಷ್ಠವಾದ ಯೋಗ ಸಾಧನೆಯನ್ನ ಮಾಡಿ ದೇಹ ತ್ಯಾಗ ಮಾಡಿದಂತಹ ಸ್ಥಳ ಮತ್ತು ಯೋಗಿಗಳ ಅವಶೇಷ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲಿ.
ಅಲ್ಲಿ ಎಷ್ಟೊಂದು ಮಹಾನ್ ಯೋಗಿಗಳೆಲ್ಲ ತಪಸ್ಸನ್ನ ಆಚರಿಸ್ಬಿಟ್ಟು ಅಲ್ಲೇ ದೇಹ ತ್ಯಾಗ ಮಾಡಿರ್ತಾರಲ್ಲ, ಅವರ ಆ ಅಸ್ಥಿ ಪಂಜರ, ಅದರ ಒಂದು ಅವಶೇಷಗಳು ಅವು ಅಂತ ಗೊತ್ತಾಗುತ್ತೆ ಅವ್ರಿಗೆ. ನಂತರ ನಾನು ಗುಹೆಯಲ್ಲಿ ಒಂದು ಅದ್ಭುತವಾದ ಮಾಯಾ ಜಗತ್ತನ್ನ ನೋಡಿದೆ. ಗುಹೆಯ ಸುರಂಗ ಮಾರ್ಗ ತೀರಾ ಕೊನೆಯ ಭಾಗದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕಿತ್ತು. ಅಂದ್ರೆ ಅಲ್ಲಿ ಒಳಗೆ ಹೋದಾಗ ಅಲ್ಲಿ ತುಂಬಾನೇ ಒಂದು ಅದ್ಭುತವಾದ ಒಂದು ಬೆಳಕಿರುತ್ತೆ. ಅದು ಗುಹೆ ಒಳಗೆ ಇನ್ನೆರಡು ಹೊಸ ಕವಲು ದಾರಿಗಳನ್ನ ವಿಭಾಗಿಸುತ್ತಿತ್ತು. ಇನ್ನೂ 2 ದಾರಿ ಇರುತ್ತೆ ಅಲ್ಲಿ ಒಳಗೆ. ಖಚಿತವಾಗಿ ಇದೇ ಕ್ಷೇತ್ರದಲ್ಲಿ ವೈಜ್ಞಾನಿಕ ಪ್ರಯೋಗ ಶಾಲೆ ಇತ್ತು. ಅಂದ್ರೆ ಅಲ್ಲಿ ಒಂದು ವಿಜ್ಞಾನಿಗಳು ಹೇಗೆ ಒಂದು ಪ್ರಯೋಗ ಮಾಡ್ತಾರೆ, ಅದೇ ತರದಲ್ಲಿ ಅಲ್ಲಿ ಕೂಡ ಒಂದು ಪ್ರಯೋಗ ಮಾಡುವಂತಹ ವೈಜ್ಞಾನಿಕ ಒಂದು ಪ್ರಯೋಗ ಶಾಲೆ ಇರುತ್ತೆ. ಅಲ್ಲಿ ಒಂದು ಪವಿತ್ರವಾದ ಸ್ಥಳವು, ಹೊಸ ನಕ್ಷತ್ರ ಪುಂಜಗಳ ರಚನೆ ಮಾಡುವ ಚೈತನ್ಯ ಕಾರ್ಯದ ಒಂದು ಕೇಂದ್ರವಾಗಿತ್ತು ಆ ಸ್ಥಳ ಅಂತ ತಿಳಿಸ್ತಾ ಇದ್ದಾರೆ. ಚಕ್ರದ ದೃಶ್ಯ, ಚೈತನ್ಯದ ಹರಿವು, ಬಾಬಾಜಿ, ಪತ್ರಿಜಿ ಮತ್ತು ಎಲ್ಲ ದೈವಿಕ ಮಾಸ್ಟರ್ಸ್ ಗಳ ಸಂಯೋಜಿತ ಚೈತನ್ಯ ಶಕ್ತಿ, ಇವುಗಳ ನಿಜವಾದ ಉದ್ದೇಶ ಒಂದು ಹೊಸ ನಕ್ಷತ್ರ ಪುಂಜವನ್ನು ಈ ಬ್ರಹ್ಮಾಂಡದೊಳಗೆ ಬಿಡುಗಡೆ ಮಾಡಲು ಸಹಾಯ ಮಾಡಲಿಕ್ಕೆ ಎಂದು ನನಗೆ ಅರಿವಾಯಿತು. ಅಂದ್ರೆ ಆ ಎಲ್ಲ ಮಾಸ್ಟರ್ಸ್, ಬಾಬಾಜಿ, ಪತ್ರಿಜಿ ಮತ್ತೆ ಎಲ್ಲಾ ತರಹದ ಒಂದು ದೈವಿಕ ಮಾಸ್ಟರ್ಸ್ ಗಳ ಒಂದು ಸಂಯೋಜಿತ ಆ ಚೈತನ್ಯ ಶಕ್ತಿ ಬಿಡುಗಡೆ ಏನಕ್ ಮಾಡ್ತಾ ಇರೋದು, ಅವರ ಒಂದು ಪರ್ಪಸ್ ಏನಾಗಿತ್ತು, ಅಲ್ಲಿ ಉದ್ದೇಶ ಏನಾಗಿತ್ತು ಅಂದ್ರೆ ಅಲ್ಲಿ ಒಂದು ಹೊಸದೊಂದು ನಕ್ಷತ್ರ ಪುಂಜವನ್ನ ಈ ಒಂದು ಬ್ರಹ್ಮಾಂಡದ ಒಳಗೆ ಬಿಡುಗಡೆ ಮಾಡೋದಕ್ಕೋಸ್ಕರ, ಅವರು ಅಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಅರಿವಾಗುತ್ತೆ. ಈ ನಕ್ಷತ್ರ ಪುಂಜದ ರಚನೆಯಲ್ಲಿ ನಮ್ಮ ಸಮೂಹ ಮತ್ತು ಇತರ ಆತ್ಮಗಳ ಸಮೂಹಗಳು ಭಾಗಿಯಾಗಿದ್ದವು. ಅಂದ್ರೆ ಎಷ್ಟು ಅದ್ಭುತ ನೋಡಿ. ಇವ್ರ ಮಾಸ್ಟರ್ ಪಲ್ಲವಿ ಮತ್ತೆ ಅವರ ಟೀಮ್ ಮತ್ತೆ ಬೇರೆ ಬೇರೆ ಅವರ ಫ್ರೆಂಡ್ಸ್ ಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಆ ಒಂದು ಕೆಲಸಕ್ಕೆ ಇವರು ಭಾಗಿಯಾಗಿರ್ತಾರೆ. ದೆಹಲಿ ಮಾಸ್ಟರ್ಸ್ ಜೊತೆಗೆ ಈ ವಿಶೇಷ ಪ್ರವಾಸಕ್ಕೆ ಬಂದ ನಿಜವಾದ ಉದ್ದೇಶ ಏನೆಂದು ಈಗ ನನಗೆ ಅರ್ಥ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಾವು ಸರಪಳಿ ಧ್ಯಾನವನ್ನ ಮುಂದುವರಿಸುತ್ತಿದ್ದಂತೆ ನಮ್ಮ ಸಮೂಹದ ಚೈತನ್ಯವು ಆ ಚಕ್ರದ ಕಡೆಗೆ ಹರಿದು ಹೋಗುತ್ತಿರುವುದನ್ನ ನೋಡಿದೆ. ಅಂದ್ರೆ ಇವರು ಒಂದು ಸರಪಳಿ ಅಂದ್ರೆ ಒಂದು ಚೈನ್ ಮೆಡಿಟೇಷನ್ ಮುಂದುವರಿಸ್ತಾ ಇದ್ದಂಗೆ, ಅದು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಮಾಸ್ಟರ್ಸ್ ಚೈನ್ ಮೆಡಿಟೇಷನ್ ಅನ್ನೋದು. ಮನೆಯಲ್ಲಿ ನಾವೇ ಕೂಡ ನಮ್ಮ ಮನೆಯಲ್ಲಿ ನಾವ್ ಎಷ್ಟೆಷ್ಟು ಪರ್ಸನ್ಸ್ ಇರ್ತೀವಿ, ಹೆಂಗಿರ್ತಾರೆ, ಒಂದ್ 4 ಜನ ಇದಾರೋ, 5 ಜನ ಇದಾರೋ, 6 ಜನ ಇದಾರೋ, ಅವರೇ ಆಗ್ಲಿ ಒಂದು ಡೈಲಿ ಅಥವಾ ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಲ್ಲಿ ಕೂಡ ಒಂದು ಚೈನ್ ಮೆಡಿಟೇಷನ್, ಒಂದು ವೃತ್ತಾಕಾರ ಸರ್ಕಲ್ ಅಲ್ಲಿ ಕುತ್ಕೊಂಡು ಈ ತರ ಒಬ್ರಿಗೊಬ್ರು ಕೈ ಇಟ್ಕೊಂಡು ಮಾಮೂಲಿ ಸುಖಾಸನದಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದು. ಅದನ್ನ ಮಾಡೋದ್ರಿಂದ ಅಲ್ಲಿ ತುಂಬಾನೇ ಪವರ್, ಒಂದು ಎನರ್ಜಿ ಜಾಸ್ತಿ ಬಿಡುಗಡೆ ಆಗುತ್ತೆ. ಅಲ್ಲಿ ಒಂದು ಗ್ರೂಪ್ ಮೆಡಿಟೇಷನ್ ವಿತ್ ಚೈನ್ ಮೆಡಿಟೇಷನ್ ಅಲ್ಲಿ ಆಗೋದ್ರಿಂದ ತುಂಬಾ ಎನರ್ಜಿ ಇರುತ್ತೆ. ಆ ಮನೆಗೂ ಕೂಡ ಎನರ್ಜಿಟಿಕ್ ಆಗಿರುತ್ತೆ. ಹೇಗೆ ನಾವು ಒಂದು ಪೂಜೆ ಪುನಸ್ಕಾರ ಮಾಡಿದಾಗ ಒಂದು ಎನರ್ಜಿ ಬರುತ್ತೆ ಅಂತ ನಾವ್ ಅಂದ್ಕೋತೀವಿ, ಅದಕ್ಕಿಂತ ದೊಡ್ಡ ಮಟ್ಟದ ಎನರ್ಜಿ ಈ ಒಂದು ಚೈನ್ ಮೆಡಿಟೇಷನ್ ಮಾಡೋದ್ರಿಂದ ಸಿಗ್ತಾ ಹೋಗುತ್ತೆ. ಆದ್ರೆ ಅವರೆಲ್ಲ ಮೆಡಿಟೇಟರ್ಸ್ ಆಗಿರ್ಬೇಕು ಅಥವಾ ಮೆಡಿಟೇಷನ್ ಅಲ್ಲಿ ಆಸಕ್ತಿ ಇರ್ಬೇಕು. ಇದಿಷ್ಟು ಇರ್ಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಅವ್ರು ಕುತ್ಕೊಳ್ಳೋದಿಕ್ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ಕುತ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ. ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಒಂದು ಯಾವ್ದಾದ್ರು ಒಂದು ಟೈಮ್ ಅಲ್ಲಿ, ಇಂಥ ಟೈಮಲ್ಲಿ ಒಂದು 10 ನಿಮಿಷ ಈ ತರ ಒಂದು ಚೈನ್ ಮೆಡಿಟೇಷನ್ ಮಾಡೋಣ ಅಂತ ಇಟ್ಕೊಂಡು ಕುತ್ಕೊಂಡು ಒಂದು ಮ್ಯೂಸಿಕ್ ಆದ್ರೂ ಹಾಕೊಂಡು ಕುತ್ಕೋಬಹುದು. ಒಂದು ಸಣ್ಣದಾಗಿ ಒಂದು ನಿಧಾನಕ್ಕೆ ಅದನ್ನ ಈ ತರ ಮುಂದುವರ್ಸ್ಕೊಂತ ಹೋಗ್ಬೋದು. ಒಂದ್ 10 ನಿಮಿಷ 15 ನಿಮಿಷ ಡೇ ಬೈ ಡೇ ಈ ತರ ಮಾಡ್ತಾನೆ ಹೋಗ್ಬೋದು. ಅವಾಗ ಅಲ್ಲಿ ಬೇರೆಯವ್ರಿಗೂ ಕೂಡ, ಮನೇಲಿ ಇರೋರ್ಗು ಕೂಡ ಅದೊಂದು ಆಸಕ್ತಿ ಬೆಳೆಯುತ್ತೆ. ಅವಾಗ ಅದನ್ನ ಮಾಡೋದ್ರಿಂದ ಕೂಡ ಅವರಲ್ಲಿರೋ ಒಂದು ಲೋ ಎನರ್ಜಿ, ಯಾರ್ಯಾರು ನಮ್ಮ ಮನೆಯಲ್ಲಿ ಇದ್ದಾಗ ಒಬ್ರಿಗೆ ಹೈ ಎನರ್ಜಿ, ಒಬ್ರು ಲೋ ಎನರ್ಜಿ ಇದ್ದೇ ಇರುತ್ತಲ್ವ, ಧ್ಯಾನ ಮಾಡೋರ್ಗೊಂಥರ, ಧ್ಯಾನ ಮಾಡ್ತಾ ಇದ್ದರ್ಗೊಂಥರ, ಆ ತರಹದ ಎನರ್ಜಿ ಕೂಡ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಮನೆಗೆ ಕೂಡ ಎಲ್ಲಾ ತರಹದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ನೆಲೆಸುತ್ತೆ. ಇದನ್ನ ಕೂಡ ಮಾಡ್ತಾ ಬರ್ಬೋದು. ಇವನ್ ಯಾರಿಗಾದ್ರೂ ಕಾಯಿಲೆ ತೊಂದ್ರೆ ಏನೇ ಇದ್ರು ಕೂಡ ಈ ತರಹದ ಒಂದು ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಅವರ ಕಾಯಿಲೆಯನ್ನು ಕೂಡ ಆದಷ್ಟು ಒಂದು ನಿವಾರಣೆ ಕೂಡ ಮಾಡಬಹುದು. ನಾವು ಸರಪಳಿ ಧ್ಯಾನವನ್ನ ಮುಂದುವರಿಸುತ್ತಿದ್ದಂತೆ ನಮ್ಮ ಸಮೂಹದ ಚೈತನ್ಯವು ಆ ಚಕ್ರದ ಕಡೆಗೆ ಹೋಗ್ತಿರೋದನ್ನ ನೋಡ್ತಾರೆ. ಅಂದ್ರೆ ಅಲ್ಲಿ ಅವರ ಒಂದು ಸೈನ್ಯ ಆ ಚಕ್ರದ ಕಡೆ ಹೋಗ್ತಾ ಇರತ್ತೆ. ಆ ಚಕ್ರವನ್ನ ಕದಲಿಸುವುದು ಒಂದು ಪುಟ್ಟ ಪ್ರಪಂಚವನ್ನ ಕದಲಿಸಿದಂತಿತ್ತು. ಅಂದ್ರೆ ಒಂದು ಪ್ರಪಂಚಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಒಂದು ಚಕ್ರವನ್ನ ನಾವು ಮೂವ್ ಮಾಡೋದು ಒಂದೊಂದು ಪುಟ್ಟ ಪ್ರಪಂಚಕ್ಕೆ ಒಂದು ಕದಲಿಸಿದಂತೆ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಯಾವುದೂ ಕಾರಣವಿಲ್ಲದೆ ಘಟಿಸುವುದಿಲ್ಲ. ಅದನ್ನು ಕಂಡುಕೊಳ್ಳುವ ಅಪೇಕ್ಷೆಯು
ನಮಗಿರ್ಬೇಕು. ಪ್ರತಿ ಬಾರಿಯೂ ಹಿಮಾಲಯದಲ್ಲಿರುವ ದೈವಿಕವಾದ ಬಾಬಾಜಿ ಗುಹೆಗೆ ಭೇಟಿ ನೀಡಿದಾಗ ನನಗೆ ತುಂಬಾ ಸಂತೋಷವಾಗುತ್ತಿತ್ತು. ಅಂದ್ರೆ ಕಾರಣವಿಲ್ಲದ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಆಗ್ಲಿ ವಿತೌಟ್ ರೀಸನ್ ಇಲ್ಲದೆ ಏನು ಕೂಡ ಅದು ನಡೆಯೋದಿಲ್ಲ. ಏನಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ, ಏಕೆ ಇದೆಲ್ಲ ನಡೀತಾ ಇರುತ್ತೆ ಗೊತ್ತಿಲ್ಲ ಅಂತ ನಾವ್ ಅಂದ್ಕೊಂಡ್ರು, ಬಟ್ ಆದ್ರೂ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಅದೇ ತರಹದಲ್ಲಿ ಇವರು ಬಾಬಾಜಿ ಗುಹೆಗೆ ಭೇಟಿ ಕೊಟ್ಟಾಗ ತುಂಬಾ ಸಂತೋಷ ಆಗುತ್ತೆ. ಬಾಬಾಜಿಯವರ ಜ್ಞಾನವನ್ನ ಅನುಭವಿಸುವುದು ನಮಗೆ ತೃಪ್ತಿಯನ್ನ ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸುಂದರವಾದ ಚೈತನ್ಯವು ಆ ಕ್ಷೇತ್ರಕ್ಕೆ ಹಸಿರು ರತ್ನ ಕಂಬಳಿ ಹಾಸಿದಂತಿದೆ. ಇವರು 2011ನೇ ವರ್ಷದಲ್ಲಿ ನನಗಾದ ಒಂದು ಅದ್ಭುತ ಅನುಭವವನ್ನ ಹಂಚಿಕೊಳ್ಳುತ್ತೇನೆ. ಆ ಇಯರ್ ಅಲ್ಲಿ ಅವ್ರಿಗೊಂದು ಅನುಭವ ಆಗುತ್ತೆ. ಎಲ್ಲರೂ ಗುಹೆ ಒಳಗೆ ಧ್ಯಾನ ಮಾಡ್ತಾ ಇರ್ತಾರೆ, ಗುಹೆ ಹೊರಗೆ ಕುಳಿತು ಧ್ಯಾನ ಮಾಡಬೇಕು ಅನ್ನೋ ನಿರ್ಧಾರ ಇವ್ರು ಮಾಡ್ಕೊಳ್ತಾರೆ. ನಾನು ಧ್ಯಾನಕ್ಕೆ ಕುಳಿತುಕೊಂಡ ಕೆಲವೇ ಕ್ಷಣಗಳಲ್ಲಿ ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ಒಂದು ಕುತ್ಕೊಂಡು ಸ್ವಲ್ಪ ಹೊತ್ತಿಗೆ ತುಂಬಾ ಡೀಪ್ ಆಗಿ ಅವರು ಧ್ಯಾನಕ್ಕೆ ಹೋಗ್ತಾರೆ. ಯಾಕೆ ಅಂದ್ರೆ ಚೈತನ್ಯ ಶಕ್ತಿಗಳು ದೈವಿಕವಾಗಿದ್ದವು. ಅಂದ್ರೆ ತಕ್ಷಣ ನಾವು ಧ್ಯಾನ ಕುತ್ಕೊಂಡಾಗ ನಾವು ಧ್ಯಾನ ಆಗ್ಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಬೇಗ ಧ್ಯಾನ ಆಗ್ತಿರಲ್ಲ. ಯಾಕೆಂದ್ರೆ ಕೆಲವೊಂದು ಆ ಸ್ಥಳದ ಮಹಿಮೆ ಆ ತರ ಇರುತ್ತೆ. ಅಲ್ಲಿ ಎಷ್ಟೊಂದು ನೆಗೆಟಿವಿಟಿ ಬಹಳ ಇದ್ದಾಗ ತಕ್ಷಣ ಒಂದು ಧ್ಯಾನಕ್ಕೆ ಕುತ್ಕೊಂಡಾಗ ಧ್ಯಾನ ಸಿದ್ಧಿಸೋದಿಲ್ಲ. ಕೆಲವೊಂದು ಪ್ಲೇಸ್ಗಳಲ್ಲಿ ಹೇಗಿರುತ್ತೆ ಅಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಕುತ್ಕೊಂಡ ತಕ್ಷಣ ಅಲ್ಲಿ ಡೀಪ್ ಆಗಿ ಒಂದು ಮೆಡಿಟೇಷನ್ಗೆ ನಾವು ಹೋಗಿರ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಒಂದು ದೈವಿಕ ಶಕ್ತಿ ಆ ತರ ಇರುತ್ತೆ. ಇವ್ರಿಗೆ ಕೂಡ ಅದೇ ಅನುಭವ ಆಗುತ್ತೆ. ವಿದ್ಯುತ್ ಪ್ರವಾಹದಂತೆ ಹರಿಯುತ್ತಿದ್ದವು. ಅಂದ್ರೆ ಆ ದೈವಿಕ ಶಕ್ತಿ ಅನ್ನೋದು, ಆ ಎನರ್ಜಿ ಅನ್ನೋದು ಅಷ್ಟೊಂದು ವಿದ್ಯುತ್ ಶಕ್ತಿ ಹಾಗೆ ಹರಿತಾ ಇರುತ್ತೆ. ವಾತಾವರಣದಲ್ಲಿ ಏನೋ ಮಾರ್ಪಾಡು ಉಂಟಾಯಿತು, ಏನೋ ಚೇಂಜಸ್ ಆಗುತ್ತೆ. ಆಕಾಶವು ಮೇಘ ವರ್ಣಕ್ಕೆ ತಿರುಗಿತು. ಆಕಾಶದಲ್ಲಿ ಒಂದು ಮಹಾದ್ವಾರ ರೂಪುಗೊಳ್ಳುವುದನ್ನ ನೋಡಿದೆ. ಅಂದ್ರೆ ಆಕಾಶದಲ್ಲಿ ಒಂದು ಡೋರ್ ಓಪನ್ ಆಗುತ್ತೆ, ಅದರ ಮುಖಾಂತರ ಒಂದು ದಿವ್ಯ ಆತ್ಮಗಳ ಸಮೂಹ ಒಂದು ಹೊರ ಬರುವುದನ್ನ ಕಂಡೆ. ಎಂತ ಅದ್ಭುತ ದೃಶ್ಯ ನೋಡಿದ್ದಾರೆ ನೋಡಿ. ಆ ಡೋರ್ ಓಪನ್ ಆಗುತ್ತೆ, ಅಲ್ಲಿಂದ ಒಂದು ಸರಿಸುಮಾರು ಅಂದಾಜು 15 ಜನ ಅಲ್ಲಿಂದ ಬರ್ತಾರೆ. ಅವರನ್ನ ನೋಡಿ ನಾನು ಆಘಾತಗೊಂಡೆ, ಆಶ್ಚರ್ಯಗೊಂಡೆ, ನಿಶ್ಚೇಚಿತಳಾದೆ. ನನ್ನ ಯೋಚನೆಗಳೇ ನಿಂತು ಹೋದಂತಾಯ್ತು ಅಲ್ವಾ. ದಿಢೀರಂತ ಯಾರಿಗೆ ಆಗ್ಲಿ, ನಮ್ಗೆ ಆಗ್ಲಿ, ನಿಮ್ಗೆ ಆಗ್ಲಿ ಈ ತರ ಆಯ್ತು, ಅನುಭವ ಬಂದ್ ಹಿಂಗ್ ನಿಂತ್ಕೊಂಡ್ರ ನಮ್ಗೂ ಕೂಡ ಹಂಗೆ ಆಗುತ್ತಲ್ವಾ. ಮೈಂಡ್ ಕೆಲ್ಸನೇ ಮಾಡಲ್ಲ, ಏನಿದು ಎಲ್ಲ ಅಯೋಮಯ ಅನ್ಸ್ಬಿಡುತ್ತೆ. ಅದೇ ತರ ಅವ್ರಿಗಾಗುತ್ತೆ. ಅವರ ಚೈತನ್ಯಗಳು ದೈವಿಕವಾಗಿತ್ತು. ಆ ಎಲ್ಲಾ ಅವರ ಒಂದು ಸೋಲು ಅವ್ರು ಹೇಗಿದ್ರು ಅಂದ್ರೆ ತುಂಬಾನೇ ದೈವಿಕತೆಯಿಂದ ಕೂಡಿದ್ರು. ಅತೀವ ಆನಂದವಾಗಿತ್ತು. ನನ್ನ ಆತ್ಮದಿಂದ ಪ್ರೀತಿಯು ಅವರೆಡೆಗೆ ಉಕ್ಕಿ ಆರಂಭಿಸಿತ್ತು. ಅಂದ್ರೆ ಇವರ ಒಂದು ಲವ್ ಅನ್ನೋದು ಅವ್ರ ಮೇಲೆ ತುಂಬಾನೇ ಜಾಸ್ತಿಯಾಗಿ ಪ್ರೀತಿ ಅನ್ನೋದು ತುಂಬಾ ಉಕ್ಕಿ ಹರಿತಾ ಇರುತ್ತೆ. ಆ ಸಮೂಹವನ್ನ ನೋಡಿ ವಿಸ್ಮಯಗೊಂಡೆ, ಅಂದ್ರೆ ಆಶ್ಚರ್ಯಗೊಂಡೆ. ಆ ಸಮೂಹದಲ್ಲಿನ ಒಬ್ಬ ಮನುಷ್ಯ ನನಗೆ ಎದುರು ಬದಿರಾಗಿ ನಿಂತುಕೊಂಡರು. ಅವರ ಕೈಯಲ್ಲಿ ಒಂದು ವಸ್ತುವನ್ನ ಹಿಡಿದುಕೊಂಡಿದ್ರು. ಅವ್ರ ಆಪೋಸಿಟ್ ಅಲ್ಲಿ ನಿಂತ್ಕೊಳ್ತಾರೆ ಒಬ್ಬ ವ್ಯಕ್ತಿ. ಅದು ಒಂದು ವಸ್ತುವನ್ನ ಇಟ್ಕೊಂಡಿರ್ತಾರೆ. ಅದು ಒಂದು ನಿಧಿಯ ಪೆಟ್ಟಿಗೆ ಇದ್ದ ಹಾಗೆ ಇತ್ತು. ಒಂದು ನಿಧಿ ಇರುತ್ತಲ್ಲ ಆ ತರಹದ ಪೆಟ್ಟಿಗೆ, ಆ ತರಹದಲ್ಲಿ ಇತ್ತು. ಬಹುಶಃ ಅವರು ಆ ಗುಂಪಿನ ಮುಖ್ಯಸ್ಥರಾಗಿದ್ದರು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಾಗುತ್ತಲ್ಲ, ನಾಯಕ ಆಗಿರ್ತಾರೆ. ಅವ್ರು ಯಾರಿಗ್ ಮಾತಾಡಿಸ್ತಾರೆ ಅವರು ನಾಯಕ ಆಗಿರ್ಬೋದು, ಅಥವಾ ಆ ಗುಂಪಿನ ಮುಖ್ಯಸ್ಥರಾಗಿದ್ರು ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದಾರೆ. ಮುಗುಳ್ನಾಗುತ್ತಾ ಆ ಪೆಟ್ಟಿಗೆಯನ್ನ ಈಕೆ ಕೈಗೆ, ಅಂದ್ರೆ ಮಾಸ್ಟರ್ ಪಲ್ಲವಿ ಮೇಡಮ್ ಕೈಗೆ ಕೊಡ್ತಾರೆ. ಅವರು ನನಗೆ ಮೆಲುಧ್ವನಿಯಲ್ಲಿ ಹೇಳಿದರು, ನಾನು ನಿನಗೆ ಈ ಐಶ್ವರ್ಯದ ಪೆಟ್ಟಿಗೆಯನ್ನ ಕೊಡುತ್ತಿದ್ದೇನೆ. ಇದರಲ್ಲಿ 10 ಉಡುಗೊರೆಗಳಿವೆ. ನೀನು ಅವುಗಳನ್ನ ಅದಕ್ಕೆ ಯೋಗ್ಯರಾದ 10 ಜನರಿಗೆ ಕೊಡಬೇಕು. ಅಲ್ಲಿಯವರೆಗೆ ಈ ಪೆಟ್ಟಿಗೆಯನ್ನ ನೀನು ರಕ್ಷಿಸು. ಆ ಪೆಟ್ಟಿಗೆಯನ್ನ ಕೊಟ್ಬಿಟ್ಟು ಈ ತರಹದ ಮಾತುಗಳನ್ನ ಅವರು ಹೇಳ್ತಾರೆ. ಇದೊಂದು ಐಶ್ವರ್ಯದ ಪೆಟ್ಟಿಗೆ ಆಗಿದೆ, ಇಲ್ಲಿ 10 ಉಡುಗೊರೆ ಇದಾವೆ, ಅದನ್ನ ನೀನು ತುಂಬಾನೇ ಯೋಗ್ಯರಾದ, ಅದಕ್ಕೆ ಎಲಿಜಿಬಲ್ ಯಾರಿದಾರ ಅವ್ರಿಗೆ ಮಾತ್ರ 10 ಜನರಿಗೆ ಅದನ್ನ ಕೊಡ್ಬೇಕು. ಅಲ್ಲಿ ತನಕ ನೀ ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಮನುಷ್ಯನ ಸಹಜ ಸ್ವಭಾವ, ಒಂದು ಸಹಜ ಕುತೂಹಲ ಸ್ವಭಾವದಿಂದ ಅವ್ರು ಕೇಳ್ತಾರೆ. ಅವರಿಗೆ ಅನಿವಾರ್ಯವಾದ ಪ್ರಶ್ನೆಯನ್ನ ಕೇಳಿದೆ, ಆ ಜನರು ಯಾರು ಅಂತ ನಾನು ಹೇಗೆ ಐಡೆಂಟಿಫೈ ಮಾಡ್ಲಿ ಅಂತ ಇವರು ಪಲ್ಲವಿ ಮೇಡಮ್ ಕೇಳ್ತಾರೆ. ಅವರು ಹೇಳ್ತಾರೆ, ನೀನು ಅವರನ್ನ ಭೇಟಿಯಾದ ನಿನಗೆ ಗೊತ್ತಾಗುತ್ತೆ. ತುಂಬಾ ಆತ್ಮವಿಶ್ವಾಸದಿಂದ ಹೇಳಿದರು. ಅದು ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ, ಇವ್ರು ಅದಕ್ಕೆ ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮ ಒಂದು ಇನ್ನರಿಂದ ಗೊತ್ತಾಗ್ಬಿಡುತ್ತಲ್ಲ ನಮ್ಗೆ, ಅದನ್ನ ಹೇಳ್ತಾ ಇದ್ದಾರೆ. ನಿನಗೆ ಅವ್ರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಅವ್ರನ್ನ ಮೀಟ್ ಮಾಡಿದಾಗ ಅಂತ ತಿಳಿಸ್ತಾ ಇದ್ದಾರೆ. ಆ ಪೆಟ್ಟಿಗೆಯನ್ನು ನನ್ನ ಕೈಯಲ್ಲಿ ಕೊಟ್ಟ ನಂತರ ಅವರು ಅದೇ ಮಹಾದ್ವಾರದ ಮುಖಾಂತರ ಮರಳಿ ವಾಪಸ್ ಹೋಗ್ತಾರೆ, ಮತ್ತೆ ಅದೃಶ್ಯರಾಗ್ತಾರೆ.
ನಂತರ ಬಾಬಾಜಿಯವರ ಸಿರಿಯನ್ ಅಸ್ತಿತ್ವದ ದೃಶ್ಯವನ್ನ ನೋಡಿದಾಗ ನನಗೆ ಅರ್ಥವಾಯಿತು, ಆ ಮನುಷ್ಯರು ಬೇರೆ ಯಾರೂ ಅಲ್ಲ, ಅವರು ಸ್ವತಃ ಸಫಾನ್ ಎಂದು. ಅಂದ್ರೆ ನಿನ್ನೆ ದಿನ ನಾವು ರೀಡಿಂಗ್ ಅಲ್ಲಿ ತಿಳ್ಕೊಂಡಿದ್ವಲ್ಲ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸ್ವತಃ ಆ ಸಫಾನ್ ಅನ್ನೋ ವ್ಯಕ್ತಿನೇ ಆಗಿರ್ತಾರೆ. ಈ ಅದ್ಭುತವಾದ ದೈವಿ ಆಟವನ್ನ ಕಂಡು ಬೆರಗಾದೆ. ಘಟನೆಗಳು ಅಲ್ಪ ಸ್ವಲ್ಪವಾಗಿ ಹೇಗೆ ಘಟಿಸುತ್ತವೆ ಮತ್ತು ಅವುಗಳ ಒಟ್ಟು ಜೋಡಣೆ ಮಾಡಿದಾಗ ಅವು ಹೇಗೆ ನಿಜವಾದ ಅರ್ಥವನ್ನ ಕೊಡುತ್ತವೆ ಅನ್ನೋದನ್ನ ಆಶ್ಚರ್ಯಗೊಳ್ತಾರೆ ಇವರು. ಆಗ ಪಲ್ಲವಿಯವರು ಬಾಬಾಜಿಯವರಿಗೆ, ಬಾಬಾಜಿ ದಯವಿಟ್ಟು ನಿಮ್ಮ ಗುಹೆ ಒಳಗೆ ಸಂಭವಿಸುತ್ತಿರುವ ಚೈತನ್ಯದ ಕಾರ್ಯವನ್ನ ವಿವರಿಸಿ ಹೇಳುತ್ತೀರಾ? ಅಂದ್ರೆ ನಿಮ್ಮ ಆ ಗುಹೆ ಒಳಗೆ ನಡೀತಾರ ಆ ಚೈತನ್ಯದ ಕೆಲಸ ಕಾರ್ಯಗಳು ಅದೇನು ನಡೀತಾ ಇದೆ ಅದನ್ನ ಸ್ವಲ್ಪ ವಿವರಿಸಿ ನಮಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಬಾಬಾಜಿಯವರು ಹೇಳ್ತಾರೆ, ಈ ಪ್ರದೇಶವು ಒಂದು ಬಾಹ್ಯಾಕಾಶ ನಿಲ್ದಾಣ. ಅಂದ್ರೆ ಆ ಸ್ಥಳ ಏನೊಂದು ಗುಹೆ ಇದೆ ಅಲ್ಲಿ, ಆ ಒಂದು ಗುಹೆ ಸ್ಥಳ ಅದೊಂದು ಬಾಹ್ಯಾಕಾಶ ನಿಲ್ದಾಣ. ಹೇಗೆ ಒಂದು ವಿಮಾನ ನಿಲ್ದಾಣ ಅಂತ ನಾವು ವಿಮಾನದಲ್ಲಿ ಬಂದು ಸ್ಟೇ ಆಗೋದಕ್ಕೆ, ಅಲ್ಲೆಲ್ಲ ಜನ ಹತ್ಕೊಳ್ಳೋದು ಹೋಗೋದಿಕ್ ಮಾಡೋದಕ್ಕೆ ಒಂದು ನಿಲ್ದಾಣ ಅಂತ ಮಾಡಿರ್ತಾರೆ ಎಲ್ಲಾ ಕಡೆಗೂ. ಅದೇ ತರಹದಲ್ಲಿ ಇವರು ಬಾಹ್ಯಾಕಾಶ ನಿಲ್ದಾಣ ಅಂತ ಹೇಳ್ತಾ ಇದ್ದಾರೆ ಆ ಪ್ಲೇಸ್ ನ. ಇಲ್ಲಿ ಅನ್ಯ ಲೋಕದ ಜೀವಿಗಳು ಭೂಮಿಯ ಕಕ್ಷೆಯ ಮೇಲೆ ಸುರಕ್ಷಿತವಾಗಿ ತಲುಪಬಹುದು. ಅಂದ್ರೆ ಬೇರೆ ಬೇರೆ ಅನ್ಯ ಗ್ರಹದ ಜೀವಿಗಳು ಬಂದು ಅಲ್ಲಿ ಬರೋದಿಕ್ಕೆ, ಸುರಕ್ಷಿತವಾಗಿ ಬರೋದಿಕ್ಕೆ, ತಲುಪೋದಿಕ್ಕೆ, ಭೂಮಿ ಮೇಲೆ ಬರೋದಿಕ್ಕೆ ತಲುಪೋ ಒಂದು ಜಾಗ. ನನ್ನ ಉಪಸ್ಥಿತಿಯಲ್ಲಿ ಅನೇಕ ಜನ ಯೋಗಿಗಳು ಸಾಧನೆಯನ್ನ ಮಾಡಿ ಆತ್ಮಜ್ಞಾನವನ್ನ ಪಡೆದಿದ್ದಾರೆ. ಈ ಸ್ಥಳದಲ್ಲಿ 5,000ಕ್ಕೂ ಮೇಲ್ಪಟ್ಟ ಸಂಖ್ಯೆಯಲ್ಲಿ ಯೋಗಿಗಳು ಹಲವಾರು ವರ್ಷಗಳವರೆಗೆ ನಿರಂತರವಾಗಿ ತಪಸ್ಸನ್ನ ಮಾಡಿದ್ದಾರೆ. 20ನೇ ಶತಮಾನದ ಪ್ರಾರಂಭದಲ್ಲಿ ಕೆಲವು ಸ್ಥಳೀಯರು ಹೆದರಿಕೆಯಿಂದ ನನ್ನ ಗುಹೆಯ ಗರ್ಭಸ್ಥಾನಕ್ಕೆ ಪ್ರವೇಶವನ್ನ ನಿಷೇಧಿಸಿದ್ದಾರೆ. ಅದು ಎಲ್ಲವನ್ನೂ ಕೂಡ ಅರ್ತಿದ್ದಾರಲ್ವ, ಇವ್ರಿಗೆ ಗೊತ್ತಿದೆ. ಅನೇಕ ಜನ ಯೋಗಿಗಳು ಸಾಧನೆಯನ್ನು ಮಾಡ್ಬಿಟ್ಟು ಇವರ ಸಮ್ಮುಖದಲ್ಲೇ ಒಂದು ಆತ್ಮಜ್ಞಾನವನ್ನ ಪಡೆದಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, 5,000ಕ್ಕೂ ಮೇಲ್ಪಟ್ಟ ಸಂಖ್ಯೆಯಲ್ಲಿ ಯೋಗಿಗಳು ಹಲವಾರು ವರ್ಷಗಳವರೆಗೂ ಒಂದು ತಪಸ್ಸನ್ನ ಮಾಡಿದ್ದಾರೆ ಅಂತ ತಿಳಿಸ್ತಿದ್ದಾರೆ. ಹಾಗೆ 20ನೇ ಶತಮಾನದಲ್ಲಿ ಕೂಡ ಆ ಒಂದು ಜಾಗವನ್ನ ನಿರ್ಬಂಧನೆ ಮಾಡಿರ್ತಾರೆ, ನಿಷೇಧನೆ ಮಾಡಿರ್ತಾರೆ, ಆ ಒಂದು ಗುಹೆಗೆ ಹೋಗದೆ ಇರೋಂಗೆ. ಅಂದ್ರೆ ಸ್ಥಳೀಯ ಅಲ್ಲಿರೋ ಜನಗಳು ಹೆದರಿಕೆಯಿಂದ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ದೃಶ್ಯದಲ್ಲಿ ಹೇಳ್ತಾ ಇದ್ದಾರೆ, ಇನ್ನೊಂದು ಭಾಗದಲ್ಲಿ ತರಬೇತಿ ಅಂತ ಹೇಳ್ತಾ ಇದ್ದಾರೆ. ಬಾಬಾಜಿ ಹೇಳ್ತಾರೆ, ಇಲ್ಲಿ ದೀರ್ಘವಾದ ಧ್ಯಾನದ ಸ್ಥಿತಿಯಲ್ಲಿ ಇದ್ದರು. ಅಂದ್ರೆ ತುಂಬಾನೇ ಒಂದು ಡೀಪ್ ಆದ ಒಂದು ಮೆಡಿಟೇಷನ್ ಅಲ್ಲಿ ಇರ್ತಾರೆ. ಅವರ ಮುಂದೆ ಅದೆಷ್ಟೋ ಆತ್ಮಗಳು ಧ್ಯಾನದಲ್ಲಿ ಕುಳಿತಿದ್ದವು. ಬಾಬಾಜಿ ಅವರು ನಿಧಾನವಾಗಿ ತಮ್ಮ ಅತೀಂದ್ರಿಯ ಧ್ಯಾನದಿಂದ ಹೊರಬಂದು ತಮ್ಮೆದುರಿಗೆ ಕುಳಿತಿರುವ ಜೀವಿಗಳತ್ತ ನೋಡಿದರು. ಅವರು ತಮ್ಮ ಸ್ಥಾನದಿಂದ ಮೇಲೆದ್ದು ಎಲ್ಲರ ಸುತ್ತಲೂ ಓಡಾಡುತ್ತಿದ್ದಂತೆ ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನ ತೆರೆದರು. ಅನಂತ ದಾಚೆ ಇರುವ ವಿಷಯಗಳನ್ನ ಅರಿಯಲು ಮತ್ತು ಅರ್ಥೈಸಿಕೊಳ್ಳಲು ನಾವು ಭೌತಿಕ ಶರೀರದೊಡನೆ ಈ ಭೂಮಿಗೆ ಇಳಿದು ಬರುತ್ತೇವೆ. ಅಂದ್ರೆ ತುಂಬಾನೇ ಒಂದು ಅನಂತದಾಚೆ, ಈ ಬ್ರಹ್ಮಾಂಡ ಅನ್ನೋದು ಎಷ್ಟು ದೊಡ್ಡದಾಗಿದೆ ಅಲ್ವಾ, ಆ ಅನಂತದಾಚೆ ಇರುವ ಆ ವಿಷಯಗಳನ್ನ, ಅದರಿಂದ ಆಚೆಗೂ ಇರುವ ವಿಷಯಗಳನ್ನ ತಿಳಿಯೋದಕ್ಕೋಸ್ಕರ, ಅರ್ಥ ಮಾಡೋಕ್ಕೋಸ್ಕರ ಈ ಒಂದು ಭೌತಿಕ ಶರೀರದೊಡನೆ ಈ ಭೂಮಿಗೆ ಇಳಿದು ಬರುತ್ತೇವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಅದನ್ನು ಆಳವಾದ ಅರ್ಥದಲ್ಲಿ ನೋಡುವ ವಿಶ್ವಾಸವನ್ನು, ನಂಬಿಕೆಯನ್ನು ಪ್ರತಿಯೊಬ್ಬರು ಹೊಂದಿರ್ಬೇಕು. ಅಂದ್ರೆ ಅಲ್ಲಿ ಒಂದು ನಂಬಿಕೆ ಇರ್ಬೇಕು. ಇದೆಲ್ಲ ಇಷ್ಟೆಲ್ಲ ವಿವರಣೆ ಕೊಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇದನ್ನು ಕೂಡ ಕೆಲವು ಕೇಳೋರು ಹೌದಾ ಇದು ನಿಜನಾ ಸುಳ್ಳು ಅಥವಾ ಸುಮ್ಮನೆ ಏನೋ ಹೇಳ್ತಾ ಇದಾರ ಅನ್ನೋ ತರ ಕೆಲವ್ರಿಗೆ ಅನಿಸ್ತಾ ಇರ್ಬೋದು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲ ನಿಜ, ಇದನ್ನ ನಂಬಿಕೆ ಇಟ್ಟು ನೋಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ವಿಶ್ವಾಸ, ನಂಬಿಕೆಯನ್ನ ಪ್ರತಿಯೊಬ್ರು ಹೊಂದಿರ್ಬೇಕು. ನಿಮ್ಮ ಆಲೋಚನೆಗಳು ಮತ್ತು ನಿಮಗಾಗುವ ಅನುಭವಗಳ ಬಗ್ಗೆ ಭಯ ಬೇಡ ಅಂತ ತಿಳಿಸ್ತಾ ಇದ್ದಾರೆ. ನಂಬಿಕೆ ಈ ತುದಿಯಿಂದ ಆ ತುದಿಯವರೆಗೆ ಸಂಚರಿಸುವುದಿಲ್ಲ. ಕಣ್ಣು ಮುಚ್ಚಾಲೆ ಆಡುವ ಚಿಕ್ಕ ಮಗುವಿನಂತೆ ಅದು ನಿಮ್ಮೊಳಗಡೆಯೇ ಇರ್ತದೆ ಎಂಬುದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಅಂದ್ರೆ ನಂಬಿಕೆಗೆ ಸಂಬಂಧಪಟ್ಟಂಗೆ ನಮ್ಗೆ ಹೇಳ್ತಾ ಇದ್ದಾರೆ. ಎಷ್ಟೊಂದು ನಂಬ್ತೀವಿ, ಕೆಲವೊಂದು ನಂಬೋದಿಲ್ಲ, ಕೆಲವೊಂದು ಇನ್ನು ಅನುಮಾನ ಪಡ್ತಾ ಇರ್ತೀವಲ್ವಾ. ಆ ನಂಬಿಕೆ ಅನ್ನೋದನ್ನ ನಮ್ಮ ಒಳಗಿಂದನೇ ಅದು ಓಡಾಡ್ತಾ ಇರುತ್ತೆ. ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಸಾಧನೆಯನ್ನ ಮಾಡಿದರೆ ಈ ಮಗುವಿಗೆ ಬೆಳೆಯಲು ತರಬೇತಿ ಕೊಡುತ್ತೀರಿ ಮತ್ತು ನಿಮ್ಮ ಜ್ಞಾನ ಪಕ್ವವಾದಂತೆ ಈ ಮಗುವನ್ನ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಯನ್ನ ಪೋಷಿಸುತ್ತೀರಿ. ಅಂದ್ರೆ
ನಮ್ಮಲ್ಲಿರುವ ಆ ಮಗು ಒಂದು ಆತ್ಮ, ಅದನ್ನ ನಾವು ಅಷ್ಟು ನಂಬಿಕೆ ಇಟ್ಕೊಂಡು ನಾವು ಮಾಡೋದ್ರಿಂದ ಅದಕ್ಕೊಂದು ಟ್ರೈನಿಂಗು ಕೊಡ್ತೀವಿ. ಹಾಗೆ ಜ್ಞಾನ ಪಕ್ವವಾದಂತೆಲ್ಲ ಆ ಮಗು ಅನ್ನೋದು ಆ ಭಕ್ತಿ ಶ್ರದ್ಧೆಯಿಂದ ಅದನ್ನ ಪೋಷಣೆ ಮಾಡ್ತೀವಿ. ನೀವು ಏನನ್ನ ಮಾಡಿದರೂ ಅದರಲ್ಲಿ ನಿಮ್ಮ ನಂಬಿಕೆಯನ್ನ ಬೆಳೆಸಿಕೊಳ್ಳಿ. ನಾವೇನೇ ಮಾಡಿದ್ರು ಒಂದು ನಂಬಿಕೆ ಇಟ್ಕೊಳ್ಳಿ. ಇವನ್ ಡಾಕ್ಟರ್ಸ್ ಕೂಡ ಅಷ್ಟೇ, ಒಂದು ಮೆಡಿಸನ್ ಕೊಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ನಿನ್ಗೆ ಕಾಯಿಲೆ ಗುಣ ಆಗುತ್ತೆ, ನಂಬಿಕೆ ಇಟ್ಕೊಂಡು ಇದನ್ನ ನುಂಗು ಅಂತ. ಅವಾಗ ನಮಗೆ ಏನ್ ಅನ್ಸುತ್ತೆ, ಹೌದು ಡಾಕ್ಟರ್ ಗುಳಿಗೆ ಕೊಟ್ಟಾರೆ, ಆ ಕಾಯಿಲೆ ನನಗೆ ಗುಣ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನುಗ್ತೀವಿ. ಇನ್ ಕೇಸ್ ಡಾಕ್ಟರ್ ಏನೋ ಅನುಮಾನದಲ್ಲಿ ಇದಕ್ ಹೋದ್ರು ಹೋಗ್ಬೋದು, ಇಲ್ದೇ ಇದ್ರೆ ಇನ್ನೊಂದು ತರದ ಮೆಡಿಸನ್ ಕೊಡ್ತೀನಿ ಅಂತ ಹೇಳಿದಾಗ ಅದೇ ತಲೆಯಲ್ಲಿ ಇಟ್ಕೊಂಡು ನಾವು ಅದೇ ತರ ಥಾಟ್ಸ್ ಹಾಕೊಂಡಿರ್ತೀವಿ. ಅವಾಗ ಅದೇ ತರನೇ ಆಗ್ತಾ ಇರತ್ತೆ. ಇಲ್ಲಿ ನಮ್ಗೆ ಕೆಲ್ಸ ಮಾಡ್ತಾ ಇರೋದು ನಮ್ಮ ಥಾಟ್ಸ್ ಕೆಲ್ಸ ಮಾಡ್ತಾ ಇರತ್ತೆ. ಅವ್ರು ಕೊಟ್ಟ ಮೆಡಿಸನ್ಗಿಂತ ಹೆಚ್ಚಾಗಿ ಅಲ್ಲಿ ನಮಗೆ ಥಾಟ್ಸ್ ಕೆಲ್ಸ ಮಾಡ್ತಾ ಇರತ್ತೆ. ಅವ್ರದ್ದು ಅರ್ಧ ಕೆಲ್ಸ ಮಾಡ್ಬೋದು ಅವ್ರ ಮೆಡಿಸನ್, ಇನ್ನ ಅರ್ಧ ಕೆಲ್ಸ ನಮ್ಮ ಒಂದು ಎನರ್ಜಿ, ಏನೊಂದು ಒಳ್ಳೆ ನಂಬಿಕೆ ಇಟ್ಕೊಂಡಿರ್ತೀವಿ, ಒಂದು ಆಲೋಚನೆ ಇಟ್ಕೊಂಡಿರ್ತೀವಿ, ಆ ಆಲೋಚನೆಯನ್ನ ನಾವು ತೆಗೆದುಕೊಂಡಾಗ ಆ ಕೆಲ್ಸ ಅದು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ ಇವರು, ಆ ನಂಬಿಕೆಯನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಪಥದಲ್ಲಿ ನಾನು ನಿಮಗೆ ಸಹಾಯ ಮಾಡುವುದನ್ನ ನೀವು ಕಾಣುವಿರಿ. ಅಂದ್ರೆ ಮಹಾವತಾರ್ ಬಾಬಾಜಿ ಎಲ್ಲಾರ್ಗೂ ಸಹಾಯ ಮಾಡ್ತಾರ, ಬರೀ ಇವ್ರೊಬ್ರಿಗೆ ಮಾಡ್ತಾ ಇದಾರೆ? ಈ ಬುಕ್ಕಲ್ಲೆಲ್ಲ ತಿಳಿಸ್ತಾ ಇದ್ದಂಗೆ ಅವ್ರಿಗಷ್ಟೇ ಮಾಡ್ತಾ ಇದಾರ, ನನಗಾಗ್ಲಿ ನಿಮಗಾಗ್ಲಿ ಎಲ್ಲರಿಗೂ ಮಾಡ್ತಾರ ಅನ್ನೋದಕ್ಕೆ ನಂಬಿಕೆ ಇಟ್ಕೊಂಡು ನೀವು ಮಾಡಿ, ನಿಮಗೆ ಕೂಡ ಸಹಾಯ ಮಾಡೋದನ್ನ ನೀವು ಕಾಣ್ತೀರಿ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ. ನಮಗೂ ಕೂಡ ಸಹಾಯ ಮಾಡ್ತಾರೆ ಅಂತ. ಹೀಗೆ ಹೇಳಿದ ನಂತರ ಅವರು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡರು. ಅವರ ತತ್ವ ಬೋಧನೆಯನ್ನ ಕೇಳುತ್ತಿದ್ದ ಎಲ್ಲಾ ಆತ್ಮಗಳು ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನ ಪಡೆದವು. ಆತ್ಮಗಳು ಅವರ ಆಶೀರ್ವಾದವನ್ನ ಪಡೆಯಲು ಒಬ್ಬರ ನಂತರ ಒಬ್ಬರು ಬರುತ್ತಿದ್ದಂತೆ ಅವರ ಭವಿಷ್ಯವನ್ನ ಕಂಡರು. ಅಂದ್ರೆ ಒಬ್ರಿಂದ ಒಬ್ರು ಬರ್ತಾ ಬರ್ತಾ ಅಲ್ಲಿ ಆಶೀರ್ವಾದ ಪಡೆಯೋದಕ್ಕೆ ಬರ್ತಾ ಇರ್ತಾರಲ್ಲ, ಅವರ ಒಂದು ಫ್ಯೂಚರ್ ಅನ್ನ ಕೂಡ ಅಲ್ಲಿ ನೋಡ್ತಾ ಇರ್ತಾರೆ ಅವರು. ಆತ್ಮದ ಕಾರ್ಯಕ್ಕೆ ಅವರ ದಾರಿಯನ್ನ ಕೂಡ ಕಂಡರು. ಅಂದ್ರೆ ಏನು ಕೆಲಸ ಮಾಡ್ಬೇಕು, ಅದಕ್ಕೆ ಯಾವ ತರಹದ ಒಂದು ದಾರಿಯಲ್ಲಿ ಹೋಗ್ಬೇಕು ಅದನ್ನು ಕೂಡ ನೋಡ್ತಾರೆ. ನಾನು ಕಂಡ ದೃಶ್ಯದಲ್ಲಿ ಆತ್ಮಗಳು ಬಾಬಾಜಿಯವರ ಹತ್ತಿರ ಹೋಗುವುದನ್ನ ಕಂಡೆ. ಅವರಲ್ಲಿ ಒಬ್ಬರು ಲಾಹಿರಿ ಮಹಾಶಯ, ಮತ್ತೊಬ್ಬರು ಸ್ವಾಮಿ ಯುಕ್ತೇಶ್ವರಗಿರಿ, ನಂತರ ಪರಮಹಂಸ ಯೋಗಾನಂದರು ಮತ್ತು ಮುಂತಾದವರು. ಇವರೆಲ್ಲ ತುಂಬಾನೇ ಫೇಮಸ್. ನೀವೆಲ್ಲ ಒಬ್ಬ ಯೋಗಿಯ ಆತ್ಮಕಥೆ ಅನ್ನೋ ಒಂದು ಪುಸ್ತಕ ನೋಡಿದ್ರೆ, ಕೇಳಿದ್ರೆ, ತಿಳ್ಕೊಂಡಿದ್ರೆ ಗೊತ್ತಿರುತ್ತೆ ಅವ್ರ ಬಗ್ಗೆ. ಅಲ್ಲಿರೋ ಆ ಲಾಹಿರಿ ಮಹಾಶಯರು, ಮತ್ತೆ ಯುಕ್ತೇಶ್ವರಗಿರಿ, ಮತ್ತೆ ಪರಮಹಂಸ ಯೋಗಾನಂದ್ರು, ಇವರೆಲ್ಲರೂ ಕೂಡ ಇರ್ತಾರೆ. ಅಲ್ಲಿ ನೋಡ್ತಾ ಇದ್ದಾಗ ಬಾಬಾಜಿಯವರು ವಾತ್ಸಲ್ಯದಿಂದ ಮುಗುಳ್ನಗುತ್ತಾ ಆಶೀರ್ವಾದ ಮಾಡಿದರು. ನೀವು ಈ ಭೂಮಿಯ ಮೇಲೆ ಸರಿಯಾದ ಸಮಯದಲ್ಲಿ ಅವತರಿಸಿದಾಗ ನಾನು ನಿಮ್ಮನ್ನೆಲ್ಲ ಭೌತಿಕವಾಗಿ ಕಾಣುವೆ. ಅಂದ್ರೆ ಈ ಭೂಮಿ ಮೇಲೆ ಸರಿಯಾದ ಸಮಯಕ್ಕೆ ಅವತಾರ ಮಾಡಿದಾಗ ಈ ಭೂಮಿ ಮೇಲೆ ನಾನು ನಿಮ್ಮನ್ನೆಲ್ಲ ಕಾಣ್ತೀನಿ ಅಂತ ಕೂಡ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ರೀಡಿಂಗು ಕಂಪ್ಲೀಟ್ ಆಗುತ್ತೆ ಮಾಸ್ಟರ್ಸ್. ಮತ್ತೆ ನೆಕ್ಸ್ಟ್ ನಮ್ಮ ರೀಡಿಂಗ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದಾರೆ. ವಿವಿಧ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ. ಆ ಪ್ರಶ್ನೆಗೆ ಬಾಬಾಜಿ ಅವರು ಏನೇನು ಯಾವ ತರಹದಲ್ಲಿ ಆನ್ಸರ್ಸ್ ಮಾಡ್ತಾ ಹೋಗ್ತಾರೆ, ಏನೇನು ತಿಳಿಸ್ತಾರೆ ನಮಗೆ ಅನ್ನೋದನ್ನ ನಾವು ಮತ್ತೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ರೀಡಿಂಗು ಕಂಪ್ಲೀಟ್ ಆಯ್ತು. ಹಾಗೆ ಈ ಒಂದು ಅದ್ಭುತವಾದ ರೀಡಿಂಗಿಗೆ ಅವಕಾಶ ಮಾಡಿಕೊಟ್ಟಂತಹ ಈ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ಗೆ ಮತ್ತು ಮಹಾವತಾರ್ ಇಡೀ ತಂಡಕ್ಕೆ, ಇಡೀ ಒಂದು ಟೀಮ್ಗೆ ಕೂಡ ನನ್ನ ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ತನಕ ಯಾರ್ಯಾರು ರೀಡಿಂಗ್ ಕೇಳಿದಿರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್.